ಭಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋರ್ಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಿಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ತ್ವೈಗಾಗಮಾन्तम् आचार्य भक्ति परिपूतमर्कशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्ग श्रीवासयोगी गुरुणार्पितपारमीशे भक्त्यादिपूर्णवरदारि कृपात्चिह्नं श्री श्रीनिवासमुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमुच्युतपदां व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। इति इन्दुगतभाष्यार्थाय व्याख्यानेन दर्शिताः नरं सुदर्शनार्यं तं वन्दे कुरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथी विशोधने अपरं निगमान्तार्क्यं प्रपद्ये वीरराघवम् अतसी गुच्छसच्छाय मञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्ट्वागुंसस्तनूभिः यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांतिः। रामानुजाय नमः। ಮುಂಡಕೋಪನಿಷತ್ತಿನಲ್ಲಿ ಮೂರನೆಯ ಮುಂಡಕದಲ್ಲಿ ಮೊದಲನೆಯ ಖಂಡ, ಅದರ ಮಂತ್ರವನ್ನ ಬ್ರಹ್ಮಸ್ವರೂಪವನ್ನ ತಿಳಿಸುವಂತಹ ಭಾಗ. ಬ್ರಹ್ಮಸ್ವರೂಪವನ್ನು, ಅದರ ಮೇಲೆ ಫಲವನ್ನು, ಸಾಧನೆ, ಫಲ, ಇದನ್ನೆಲ್ಲ ತಿಳಿಸುವಂತಹ ಭಾಗಗಳು ಇದರಲ್ಲಿ ಬರುತ್ತೆ. ಆ ಭಾಗವನ್ನ ನೋಡ್ತಾ ಇದ್ವಿ ಇಲ್ಲಿ. ಅದರಲ್ಲಿ ದ್ವಾಸುಪರ್ಣ ಮತ್ತೆ ಋತಂ ಪಿಬಂತೌ ಮೊದಲಾದ ಮಂತ್ರಗಳೆಲ್ಲ ವಿಸ್ತಾರವಾದ ವಿಚಾರವನ್ನು ಮಾಡಿ, ಈಗ ಮುಂದೆ ಮೂರನೆಯ ಮಂತ್ರ, ಅದನ್ನ ಈಗ ನೋಡ್ಬೇಕು. ಯದಾ ಪಶ್ಯಃ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪೈತಿ. ಇಲ್ಲಿ ದ್ವಾಸುಪರ್ಣ ಮಂತ್ರದಲ್ಲಿ ಇಬ್ಬರು ಆತ್ಮರುಗಳು ಅಂತ ಹೇಳಿದ್ರಿಂದ ಜೀವ ಪರಮಾತ್ಮರೇ ಅನ್ನೋದನ್ನ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ರು. ಒಬ್ಬನು ಕರ್ಮವಶ್ಯನು, ಕರ್ಮ ಫಲಗಳನ್ನ ಅನುಭವಿಸ್ತಾ ಇದ್ದಾನೆ. ಇನ್ನೊಬ್ಬನು ಕರ್ಮಾಧ್ಯಕ್ಷ, ಅವನು ಎಲ್ಲವನ್ನು ನಿಯಮನ ಮಾಡುವವನಾಗಿ ಅಂತರ್ಯಾಮಿಯಾಗಿದ್ದಾನೆ ಮೊದಲಾದ್ದು. ಅವನ ಅನುಗ್ರಹದಿಂದಲೇ ಇವನಿಗೆ ಮೋಕ್ಷ ಮೊದಲಾದ್ದು ಹೇಳಲಾಯಿತು. ಈಗ ಆ ಬ್ರಹ್ಮದರ್ಶಿಯಾದವನು, ಪಶ್ಯಃ ಅಂದ್ರೆ ಬ್ರಹ್ಮದರ್ಶಿ ಅಂತ ಅರ್ಥ. ಬ್ರಹ್ಮದರ್ಶಿ ಪಶ್ಯತೆ ರುಕ್ಮವರ್ಣಂ, ಪರಮಾತ್ಮನಿಗೆ ಒಂದು ಹಿರಣ್ಯವರ್ಣತ್ವ, ಹಿರಣ್ಯಶ್ಮಶ್ರು, ಹಿರಣ್ಯಕೇಶಃ ಮೊದಲಾದ್ದು ಹೇಳಲಾಗಿದೆ. ಕರ್ತಾರಮೀಶಂ, ಜಗತ್ತಿನ ಸೃಷ್ಟಿ ಮಾಡಿದವನು, ಸರ್ವೇಶ್ವರನಾದವನು, ಪುರುಷ ಶಬ್ದದಿಂದ ಪ್ರಸಿದ್ಧನಾದವನು. ಬ್ರಹ್ಮಯೋನಿಂ, ಬ್ರಹ್ಮಯೋನಿಂಗೆ ಅಚೇತನಕ್ಕೂ ಕೂಡ ಮೂಲ ಪ್ರಕೃತಿಗೂ ಕಾರಣನಾದವನು ಅಂತ ಅರ್ಥ ಹೇಳ್ತಾರೆ. ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ, ಪುಣ್ಯಪಾಪಗಳನ್ನೆಲ್ಲ ಒದರಿ ಹಾಕಿಬಿಟ್ಟು ನಿರಂಜನ, ಯಾವ ಲೇಪವೂ ಕರ್ಮ ಲೇಪವಿಲ್ಲದೆ ಪರಮಂ ಸಾಮ್ಯಂ ಉಪೈತಿ, ಪರಮಾತ್ಮನೊಡನೆ ಪರಮ ಸಾಮ್ಯಾಪತ್ತಿಯನ್ನ ಹೊಂದುತ್ತಾನೆ ಎಂದು ಇದರಲ್ಲಿ ಮೋಕ್ಷದ ಸ್ಥಿತಿಯನ್ನು ಉಪನಿಷತ್ತು ತಿಳಿಸುತ್ತೆ. ಪಶ್ಯತಿ ಇತಿ ಪಶ್ಯಃ, ಇದು ವ್ಯಾಕರಣ ಸೂತ್ರದಲ್ಲಿ ಬರುತ್ತೆ. ದೃಶಿರ ದರ್ಶನೆ ಅಂತ ಧಾತು. ಇಲ್ಲಿ ದೃಶಿರ ದರ್ಶನೆ ಅನ್ನೋ ಧಾತುಗೆ ಪಶ್ಯ ಅನ್ನೋ ಆದೇಶ ಬಂದು ಪಶ್ಯತಿ ಅಂತ ಆಗುತ್ತೆ. ದೃಶಿರ್ ಧಾತುವಿಂದ ಉಂಟಾಗಿರೋದು. ಅದಕ್ಕೆ ಈ ಸೂತ್ರದ ಇದನ್ನೆಲ್ಲ ಹೇಳ್ತಾರೆ, ಪ್ರಮಾಣವನ್ನ. ಯದಾ ಪಶ್ಯತಿ ಯಸ್ಮಿನ್ ಕಾಲೇ
ಪಶ್ಯ ಬ್ರಹ್ಮದರ್ಶಿ ರುಕ್ಮವರ್ಣಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಹಿರಣ್ಯಶ್ಮಶ್ರು ಹಿರಣ್ಯಕೇಶಃ ಇತ್ಯುಕ್ತರೀತ್ಯ ದೇದೀಪ್ಯಮಾನ ಮಂಗಲ ವಿಗ್ರಹಯುಕ್ತಂ ಜ್ಯೋತಿರ್ಮಯವಾದ ದಿವ್ಯಮಂಗಳ ವಿಗ್ರಹವನ್ನ ಹೊಂದಿರುವಂತಹ ಪರಮಾತ್ಮನನ್ನ ಇಲ್ಲಿ ಅವನ ಒಂದು ವರ್ಣವು ಹೇಳಿರೋದ್ರಿಂದ ಅದು ವಿಗ್ರಹವಿರುವುದಕ್ಕೆ ಹೇಳಕ್ಕೆ ಸಾಧ್ಯ, ರೂಪವಿರುವುದಕ್ಕೆ ವರ್ಣವನ್ನು ಹೇಳಕ್ಕೆ ಸಾಧ್ಯ. ರುಕ್ಮವರ್ಣಂ ಅಂತ ಹೇಳುದು ಪರಮಾತ್ಮನಿಗೆ ಆ ರೀತಿ ಹೇಳಲ್ಪಟ್ಟಿದೆ. ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಪ್ರಣಖಾತ್ ಸರ್ವೈವ ಸುವರ್ಣ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಮೊದಲಾದ ಪ್ರಮಾಣಗಳು ಅವನ ದಿವ್ಯಮಂಗಳ ವಿಗ್ರಹವನ್ನ ತಿಳಿಸುತ್ತೆ. ಅವನು ಈಶಃ ಜಗದೀಶಿತಾರಂ, ಈಶಂ ಕರ್ತಾರಂ, ಈಶಂ ಅಂದ್ರೆ ಜಗದೀಶಿತಾರಂ, ಜಗತ್ತೆಲ್ಲ ಆಳುವವನು. ತಂ ಕರ್ತಾರಂ ಬ್ರಹ್ಮಯೋನಿ ಅನ್ನೋದಕ್ಕೆ ಹಿಂದೆ ಮಂತ್ರದಲ್ಲಿ ತಸ್ಮಾತೇತದ್ ಬ್ರಹ್ಮ ನಾಮರೂಪಂ ಅನ್ನಂಚ ಜಾಯತೆ ಅಂತ ಬಂತು. ಅಲ್ಲಿ ಬ್ರಹ್ಮ ಮತ್ತೆ ನಾಮರೂಪವಾದ ಅನ್ನ ಅಂತ ಹೇಳಿರುವಾಗ ಬ್ರಹ್ಮ ಅನ್ನೋದು ಅವ್ಯಾಕೃತವಾದ ಮೂಲ ಪ್ರಕೃತಿ ಅವ್ಯಾಕೃತವಾದ ಅವಸ್ಥೆಯಲ್ಲಿರುವಂತಹ ಪ್ರಕೃತಿಯು ಬ್ರಹ್ಮ ಶಬ್ದದಿಂದ ಹೇಳಲ್ಪಟ್ಟಿದೆ. ಅಲ್ಲಿ ತಸ್ಮಾದೇತದ್ ಬ್ರಹ್ಮ ಮೊದಲ ಮಂತ್ರಗಳಲ್ಲಿ ಹೇಳಲ್ಪಟ್ಟ ಬ್ರಹ್ಮ ಉಪಾದಾನ ಭೂತಂ, ಅವ್ಯಾಕೃತ ಬ್ರಹ್ಮ ಉಪಾದಾನ ಭೂತಂ. ಅವ್ಯಾಕೃತಕ್ಕೆ ಬ್ರಹ್ಮ ಅಂತ ಹೇಳಲ್ಪಟ್ಟಿದೆ ಮೂಲ ಪ್ರಕೃತಿಗೆ, ಅದಕ್ಕೂ ಕೂಡ ಉಪಾದಾನ ಕಾರಣನಾದವನು ಬ್ರಹ್ಮಯೋನಿಂ ಅನ್ನೋದು. ಯೋನಿಶ್ಚ ಹಿ ಗೀಯತೆ ಅಂತ ಸೂತ್ರದಲ್ಲಿಯೇ ಪ್ರಕೃತಿ ಅಧಿಕರಣದಲ್ಲಿ ಪರಮಾತ್ಮನ ಉಪಾದಾನ ಕಾರಣತ್ವವು ಸ್ಥಾಪಿಸಲ್ಪಟ್ಟಿದೆ ಬ್ರಹ್ಮಸೂತ್ರಗಳಲ್ಲಿ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟ ಅಂತ ಅನುಪರೋಧಾತ್ ಅನ್ನುವ ಸೂತ್ರ ಆರಂಭಿಸಿ ಅಲ್ಲಿ 6 ಸೂತ್ರಗಳಲ್ಲಿ ಯೋನಿಶ್ಚ ಹಿ ಗೀಯತೆ ಅಂತ ಬ್ರಹ್ಮಯೋನಿಂ ಅಂತ ಹೇಳಲ್ಪಟ್ಟಿದೆ, ಭೂತಯೋನಿಂ ಅಂತ ಹೇಳಿದೆ. ಪರಮಾತ್ಮನ ಉಪಾದಾನ ಕಾರಣತ್ವಕ್ಕೆ ಯೋನಿ ಅನ್ನುವ ಶಬ್ದವು ಉಪಯೋಗಿಸಲ್ಪಟ್ಟಿದೆ. ಇಲ್ಲಿ ಜಗತ್ತಿಗೆ ಬ್ರಹ್ಮಯೋನಿಂ, ಅವ್ಯಾಕೃತವಾದ ಮೂಲ ಪ್ರಕೃತಿಗೂ ಉಪಾದಾನನಾದವನು ಅಂತ ಅರ್ಥ. ಅಥವಾ ಅದನ್ನು ಉಪಾದಾನವಾಗಿ ಉಪಯೋಗಿಸ್ತಾನೆ ಇವನು, ಅದಕ್ಕೆ ಅಂತರ್ಯಾಮಿಯಾಗಿ ಅದರಲ್ಲಿ ವಿಕಾರವನ್ನು ಉಂಟು ಮಾಡ್ತಾನೆ. ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧೀಚ ವರ್ತೇತೆ ವಾಸುದೇವೇ ಸನಾತನೇ. ವಿಷ್ಣು ಪುರಾಣದಲ್ಲಿ ಭಗವಾನ್ ಮತ್ತೆ ಪುರುಷ ಅನ್ನುವ 2 ಶಬ್ದಗಳು ಪರಮಾತ್ಮನಿಗೆ ನಿರುಪಾಧಿಕವಾಗಿ ಹೇಳಲ್ಪಡುತ್ತೆ ಮುಖ್ಯಾರ್ಥದಲ್ಲಿ. ಬೇರೆ ಎಲ್ಲ ಕಡೆಯೂ ಅದು ಔಪಚಾರಿಕ ಅಂತ ಅರ್ಥ, ಪೂರ್ಣವಾಗಿ ಅರ್ಥವನ್ನು ಕೊಡೋದಿಲ್ಲ. ಅದರ ಒಂದು ಅಂಶ ಭಗವತ್ ಶಬ್ದದಿಂದ ತಿಳಿದು ಬರುವಂತಹ ಗುಣಗಳ ಅಂಶ ಇದ್ದರೆ ಅವರಿಗೂ ಭಗವಾನ್ ಅಂತ ಹೇಳೋದು ಬೇರೆ ಕಡೆ ಪ್ರಯೋಗದಲ್ಲಿ ಕಂಡು ಬರುತ್ತೆ. ಭಗವಾನ್ ಬಾದರಾಯಣ ಅಂತ ಹೇಳೋ ಹಾಗೆ ಮೊದಲಾದ ಕಡೆ. ಅದೇ ರೀತಿಯಲ್ಲಿ ಪುರುಷ ಅನ್ನುವುದು ಹಾಗೆಯೇ, ಪುರುಷ ಶಬ್ದಕ್ಕೆ ನಿರುಪಾಧಿಕವಾದ ಅರ್ಥ ಪರಮಾತ್ಮ ವಾಸುದೇವನಲ್ಲಿಯೇ ಅನ್ನೋದು ವಿಷ್ಣು ಪುರಾಣದಲ್ಲ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ. ಹೀಗೆ ಇತ್ಯುಕ್ತ ರೀತ್ಯ ಪುರುಷ ಶಬ್ದ ನಿರ್ದಿಷ್ಟಂ ವಾಸುದೇವಂ ಯದಾ ಪಶ್ಯತಿ, ಪರಮಾತ್ಮನನ್ನು ನೋಡ್ತಾನವನು. ಪುರುಷಂ ಬ್ರಹ್ಮಯೋನಿಂ ತದಾ ಪುಣ್ಯಪಾಪೇ ವಿಧೂಯ, ಆಗ ಅವನು ಪುಣ್ಯಪಾಪೇ ನಿರಸ್ಯ ನಿರಂಜನ ನಿರಸ್ತ ಪ್ರಕೃತಿ ಲೇಪ ಸನ್. ಕರ್ಮ ಲೇಪ ಇರೋದಿಲ್ಲ, ಕರ್ಮವೆಲ್ಲ ನಾಶವಾಗ್ಬಿಟ್ರೆ ಪ್ರಕೃತಿ ಸಂಬಂಧ ಹೋಗ್ಬಿಡುತ್ತೆ ಪೂರ್ಣವಾಗಿ. ಅವನಿಗೆ ಯಾವ ಒಂದು ಲೇಪವೂ ಇರೋದಿಲ್ಲ, ಪ್ರಕೃತಿಯ ಸಂಬಂಧ ಪೂರ್ಣವಾಗಿ ಹೋಗಿ ಅಪಹತ ಪಾಪ್ಮತ್ವಾದಿ ಗುಣಾಷ್ಟಕ ಲಕ್ಷಣೇನ ಬ್ರಾಹ್ಮೇಣ ರೂಪೇಣ ಪರಮಸಾಮ್ಯಂ ಉಪೈತಿ ಇತ್ಯರ್ಥ. ಪರಮಾತ್ಮನ ಬ್ರಹ್ಮ ಗುಣಗಳೊಂದಿಗೆ ಅಂತ ಹೇಳಿದ್ರು, ಬ್ರಹ್ಮೇಣ ರೂಪೇಣ. ಅದು ಬ್ರಹ್ಮಸೂತ್ರದಲ್ಲಿ ಬ್ರಾಹ್ಮೇಣ ಜೈಮಿನಿ ಉಪನ್ಯಾಸಾದಿಭ್ಯ ಅಂತ ಬ್ರಹ್ಮಸೂತ್ರದಲ್ಲಿ ಬರುತ್ತೆ 4ನೇ ಅಧ್ಯಾಯದಲ್ಲಿ. ಬ್ರಾಹ್ಮೇಣ ಜೈಮಿನಿ ಉಪನ್ಯಾಸಾದಿಭ್ಯ. ಬಾದರಾಯಣರು ಹೇಳ್ತಾರೆ, ಜೈಮಿನಿಗಳ ಮತದಲ್ಲಿ ಅಭಿಪ್ರಾಯದಲ್ಲಿ ಬ್ರಹ್ಮಗುಣಗಳ ಆವಿರ್ಭಾವ ಇವನಿಗೆ ಆಗುತ್ತೆ ಅಂತ. ಅಷ್ಟಗುಣ ಅಪಹತ ಪಾಪ್ಮತ್ವಾದಿ ಗುಣಗಳು ಬ್ರಹ್ಮನಿಗೆ ಪ್ರಸಿದ್ಧವಾಗಿ ದಹರ ವಿದ್ಯೆಯಲ್ಲಿ ಹೇಳಲ್ಪಟ್ಟಿದೆ. ಛಾಂದೋಗ್ಯದಲ್ಲಿ ದಹರಃ ಅಸ್ಮಿನ್ನಂತರಾಕಾಶ ಅಂತ ಹೇಳಿ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ ಹೇಳಿದಾಗ ಹೃದಯ ಕೋಶದಲ್ಲಿ ದಹರ ಚಿಕ್ಕ ಅಲ್ಪವಾದ ಆಕಾಶ, ಅದರ ಒಳಗಡೆ ಇರುವುದನ್ನ ಉಪಾಸನೆ ಮಾಡಿ ಪಡೆಯಬೇಕು. ಏನಿದೆ ಒಳಗಡೆ ಅಂದ್ರೆ ಆತ್ಮ, ಅಪಹತ ಪಾಪ್ಮ, ವಿಜರೋ ಮೃತ್ಯು ಶೋಕಃ ವಿಜಿಘತ್ಸಹ ಅಪಿಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪ ಅಂತ 8 ಗುಣಗಳನ್ನು ಉಳ್ಳಂತಹ ಪರಮಾತ್ಮನು ಇದ್ದಾನೆ, ದಹರ ಶಬ್ದ ನಿರ್ದಿಷ್ಟನಾದವನು ಅಂತ ದಹರ ವಿದ್ಯಾ ಪ್ರಕರಣದಲ್ಲಿ ಬ್ರಹ್ಮಗುಣಗಳಾಗಿ
ಹೇಳಲ್ಪಟ್ಟಿದೆ. ಜೀವಾತ್ಮನಿಗೂ ಅದೇ ರೀತಿಯಲ್ಲಿ ಈ 8 ಗುಣಗಳು ಅವನಿಗೂ ಸ್ವರೂಪದಲ್ಲಿ ಇದೆ. ಆ ಗುಣಗಳು ಪೂರ್ಣವಾಗಿ ಆವಿರ್ಭಾವವಾಗುತ್ತೆ ಮೋಕ್ಷದಲ್ಲಿ. ಪರಮಾತ್ಮನನ್ನು ನೋಡಿದಾಗ, ಅವನನ್ನು ಪಡೆದಾಗ ಅಂತ ಅರ್ಥ. ಪ್ರಕೃತಿ ಸಂಬಂಧವನ್ನು ಪೂರ್ಣವಾಗಿ ನಾಶಪಡಿಸಿಕೊಂಡು ಅದರ ಲೇಪವಿಲ್ಲದೆ ತನ್ನ ಅಷ್ಟಗುಣಗಳಿದ ಆವಿರ್ಭಾವವನ್ನು ಅವನು ಪಡೆಯುತ್ತಾನೆ. ಅದೇ ಮೋಕ್ಷ ಅಂತ ಹೇಳೋದು. ಇದು ಅಷ್ಟಗುಣಗಳ ಆವಿರ್ಭಾವ. ಅಪಹತ ಪಾಪ್ಮತ್ವಾದಿ ಗುಣಾಷ್ಟಕ ಲಕ್ಷಣೇನ ಬ್ರಾಹ್ಮೇಣ ರೂಪೇಣ. ಪರಮಸಾಮ್ಯಾಪತಿ ಅಂದ್ರೆ ಬ್ರಹ್ಮನ ರೂಪದಲ್ಲಿ ಅಂತ ಹೇಳುದು. ಬ್ರಹ್ಮ ರೂಪದಿಂದ ಅಂತ ಅರ್ಥ. ಅದರಲ್ಲಿ ಬ್ರಹ್ಮನ ರೂಪದಲ್ಲಿರುವಂತೆ ಗುಣಗಳು, ಇವನಿಗೂ ಅಷ್ಟಗುಣಗಳು ಹೇಳಲ್ಪಟ್ಟಿದೆ. ಪರಮಸಾಮ್ಯ ಅಂತ ಹೇಳೋದು ಒಂದು ವಿಷಯದಲ್ಲಿ ಮಾತ್ರವೇ. ಎಲ್ಲಾ ವಿಷಯದಲ್ಲಿಯೂ 2 ಪದಾರ್ಥಗಳಿಗೆ ಸಾಮ್ಯ ಹೇಳಕ್ಕೆ ಎಲ್ಲಿಯೂ ಸಾಧ್ಯವಿಲ್ಲ, ಹಾಗೆ ಕಂಡು ಬರೋದಿಲ್ಲ. ಯಾವುದೋ ಒಂದು ಕೆಲವು ವಿಷಯಗಳಲ್ಲಿ ಸಾಮ್ಯವಿರಬಹುದು. ಪರಮಸಾಮ್ಯ ಅಂತಿರೋದು ಭೋಗದಲ್ಲಿ ಎನ್ನುವುದು. ಭೋಗ ಮಾತ್ರ ಸಾಮ್ಯ ಲಿಂಗ ಅಚ್ಚ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಸಾಮ್ಯ ಅನ್ನುವುದು ಆನಂದಾನುಭವದಲ್ಲಿ ಅಂತ ಹೇಳಿ. ಆನಂದಾನುಭವ ಅನ್ನೋದು ಇವನಿಗೆ ಪ್ರಕೃತಿ ಸಂಬಂಧವಿಲ್ಲದವರಿಂದ ಪೂರ್ಣವಾಗಿ ತನ್ನ ಸ್ವರೂಪದಲ್ಲಿ ಇರ್ತಾನೆ ಅವನು. ಆವಾಗ ಅಲ್ಲಿ ಅಷ್ಟಗುಣಗಳ ಆವಿರ್ಭಾವ ಆಗುತ್ತೆ, ಹೊಸದಾಗಿ ಉತ್ಪನ್ನವಾಗೋದಿಲ್ಲ. ಮರೆಯಾಗಿದ್ದು ತನ್ನ ಸ್ವಾಭಾವಿಕವಾದ ಅವಸ್ಥೆಯಲ್ಲಿ ಇರುತ್ತೆ. ಅದುವೇ ಆವಿರ್ಭಾವ ಅಂತ ಹೇಳೋದು. ಉತ್ಪನ್ನವಾಗೋದಿಲ್ಲ ಹೊಸದಾಗಿ, ಅದು ಸಂಕುಚಿತವಾಗಿದ್ದು ತನ್ನ ಸ್ವಾಭಾವಿಕ ಸ್ವರೂಪದಲ್ಲಿ ಪೂರ್ಣವಾಗಿ ವಿಕಸಿತವಾಗಿ ಇರುತ್ತೆ ಅಂತ ಅರ್ಥ. ಅದುವೇ ಪರಮಸಾಮ್ಯಾಪತ್ತಿ ಅಂತ ಹೇಳಲ್ಪಟ್ಟಿದೆ. ಇಲ್ಲ, ಪದಾರ್ಥಗಳು 2 ಸೇರಿದ್ರೂ ಕೂಡ ಐಕ್ಯ ಅನ್ನೋದು ಸಾಧ್ಯವಿಲ್ಲ. ಅದು ಯೋಗ ವಿಷ್ಣು ಪುರಾಣದಲ್ಲಿಯೂ ನಹಿ ಅನ್ಯ ದ್ರವ್ಯಂ ಹಿ ಯಾತಿ ನ ತದ್ರವ್ಯತಾಮ್ಯತಃ ನೈತಿ ತದ್ರವ್ಯತಾಮ್ಯತಃ ಅನ್ಯ ದ್ರವ್ಯಂ ಹಿ ನೈತಿ ತದ್ರವ್ಯತಾಮ್ಯತಃ ಹೇಳುವಾಗ, ಯೋಗ ಅಂದ್ರೆ ಏನು ಅಂದ್ರೆ ಆತ್ಮ ಪರಮಾತ್ಮನೋರ್ ಯೋಗ ಯೋಗ ಇತ್ಯಭಿಧೀಯತೆ ಅಂತ ಹೇಳಿ, ಮಿಥ್ಯೈತತೆ ಅನ್ಯ ದ್ರವ್ಯಂ ಹಿ ನೈತಿ ತದ್ರವ್ಯತಾಮ್ಯತಃ. ಅಲ್ಲಿ ಐಕ್ಯ ಅಂತ ಹೇಳೋದಲ್ಲ ಯೋಗ ಅಂದ್ರೆ. ಅಲ್ಲಿ ಸಾಮ್ಯಾಪತ್ತಿ ಅಂತ ಹೇಳಿರೋದು ಆ ರೀತಿ ಸಂಬಂಧವನ್ನ, ಅಪೃಥಕ್ ಸಿದ್ಧವಾದ ಒಂದು ಸಂಬಂಧ. ಅದು ಯಾಕೆ ಅಂದ್ರೆ ಅನ್ಯ ದ್ರವ್ಯಂ ಹಿ ನೈತಿ ತದ್ರವ್ಯತಾಮ್ಯತಃ. ಒಂದು ದ್ರವ್ಯ ಇನ್ನೊಂದು ದ್ರವ್ಯವಾಗಕ್ಕೆ ಸಾಧ್ಯವಿಲ್ಲ. 2 ದ್ರವ್ಯಗಳು ಸೇರಿದ್ರೆ ಬೇರೆ ಬೇರೆ ದ್ರವ್ಯಗಳಾಗಿಯೇ ಇರಬೇಕು. ಒಂದು ದ್ರವ್ಯ ಇನ್ನೊಂದು ದ್ರವ್ಯದಲ್ಲಿ ಲಯವಾಗಿ 2 ಒಂದೇ ದ್ರವ್ಯವಾಗಕ್ಕೆ ಸಾಧ್ಯವಿಲ್ಲ ಎಲ್ಲಿಯೂ ಅಂತ 3 ತತ್ವಗಳು ಹೇಳುವಾಗ, ರಿಯಾಲಿಟೀಸ್ ಚಿತ್ ಅಚಿತ್ ಈಶ್ವರ, 3 ಪದಾರ್ಥಗಳು ಕೂಡ 3 ದ್ರವ್ಯಗಳು ಒಂದಕ್ಕೊಂದಕ್ಕೆ ಸೇರಿದ್ರೆ ಲಯ ಅನ್ನುವುದು ಸಾಧ್ಯವಿಲ್ಲ. ಸಂಸರ್ಗ ಅಂತ ಹೇಳಬೇಕು, ಸಂಸರ್ಗ ವಿಶೇಷ ಅಂತ ಹೇಳ್ತೀವಿ. ಅಪೃಥಕ್ ಸಿದ್ಧವಾದ ಸಂಬಂಧ ಪರಮಾತ್ಮನೊಡನೆ ಚೇತನಾಚೇತನಗಳಿಗೆ ಇದೆ. ಚೇತನವು ಹೋಗಿ ಪರಮಾತ್ಮನನ್ನು ಸೇರಿದಾಗ ಅಲ್ಲಿ ಪರಮಸಾಮ್ಯಾಪತ್ತಿ ಅಂದ್ರೆ ಅವನಂತೆಯೇ ಗುಣಗಳನ್ನು ಹೊಂದಿ ಅವನಿಗೆ ಸಮಾನವಾದ ಆನಂದ ಅನುಭವವನ್ನು ಪಡೆಯುತ್ತಾನೆ. ಆ ಒಂದು ವಿಷಯದಲ್ಲಿ ಸಾಮ್ಯ ಉಂಟಾಗುತ್ತೆ. ಪರಮಾತ್ಮನೊಡನೆ ಪರಮಸಾಮ್ಯ, ಸಮಾನವಾದ ಆನಂದ, ಯಾವ ಒಂದು ವ್ಯತ್ಯಾಸವೂ ಇಲ್ಲದೆ. ಅದುವೇ ಇಲ್ಲಿ ಪರಮಸಾಮ್ಯಾಪತ್ತಿ ಅಂತ ಹೇಳಿರೋದು. ಇಲ್ಲಿ ಸುದರ್ಶನ ಸೂರಿಗಳು ಬ್ರಹ್ಮಯೋನಿಂ ಇತ್ಯಸ್ಯ ಷಷ್ಠೀ ತತ್ಪುರುಷೇ ಲಕ್ಷಣಾ ಪ್ರಸಂಗಾತ್. ಇಲ್ಲಿ ಬ್ರಹ್ಮಯೋನಿ ಅಂತ ಹೇಳುವಾಗ ಬ್ರಹ್ಮದ ಕಾರಣ ಅಂತ ಹೇಳಿ, ಯೋನಿ ಯಸ್ಯ ಸಹ ಅಂತ ಹೇಳಿದಾಗ ಬ್ರಹ್ಮದ ಕಾರಣ ಅಂತ ಹೇಳಿ ಅದಕ್ಕೆ, ಅಥವಾ ಬ್ರಹ್ಮದ ಯೋನಿ ಅಂತ ಹೇಳಿದ್ರೆ ಷಷ್ಠಿ ತತ್ಪುರುಷ ಬ್ರಹ್ಮಣೋ ಯೋನಿ ಅಂತ ಹೇಳಿದ್ರೆ ಬ್ರಹ್ಮದ ಕಾರಣ, ಷಷ್ಠಿ ತತ್ಪುರುಷ ಸಮಾಸವನ್ನು ಹೇಳ್ಬೋದು. ಹಾಗೆ ಹೇಳಿದ್ರೆ ಲಕ್ಷಣ ಅರ್ಥ ಹೇಳಬೇಕು. ಬ್ರಹ್ಮ ಶಬ್ದಕ್ಕೆ ಪೂರ್ಣವಾಗಿ ಅರ್ಥ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಆಕಾಶ ತನಗೆ ತಾನೇ ಕಾರಣ ಆಗಲ್ವಲ್ಲ. ಬ್ರಹ್ಮದ ಯೋನಿ ಅಂತ ಷಷ್ಠಿ ತತ್ಪುರುಷ ಹೇಳಿದ್ರೆ 6ನೇ ವಿಭಕ್ತಿಯಲ್ಲಿ ಬ್ರಹ್ಮದ ಕಾರಣ ಅಂತ ಹೇಳುವಾಗ ಬ್ರಹ್ಮ ಶಬ್ದ ಅನೇಕ ಅರ್ಥಗಳಲ್ಲಿ ಉಪಯೋಗಿಸುತ್ತೆ. ಅದರಿಂದ ಇಲ್ಲಿಯೇ ಒಂದು ತಸ್ಮಾದೇತದ್ ಬ್ರಹ್ಮ ನಾಮರೂಪಮನ್ನಂಚ ಜಾಯತೆ ಅಂತ ಹೇಳಿರುವಾಗ ಬ್ರಹ್ಮ ಶಬ್ದಕ್ಕೆ ಅವ್ಯಾಕೃತ ಅಂತಾನೆ ಅರ್ಥ. ಅಲ್ಲಿ ಅಂದ್ರೆ ಮೂಲ ಪ್ರಕೃತಿ ಅಂತ ಅರ್ಥ. ಆ ಮೂಲ ಪ್ರಕೃತಿಯನ್ನು ಅರ್ಥವನ್ನು ತೆಗೆದುಕೊಂಡು ಷಷ್ಠಿ ತತ್ಪುರುಷ ಸಮಾಸ ಮಾಡಿ
ಅದಕ್ಕೆ ಉಪಾದಾನ ಕಾರಣನಾದವನು ಅಂತ ಹೇಳಿ ಅರ್ಥ ಮಾಡುದು. ಹಾಗೆ ಮಾಡಿದ್ರೆ ಬ್ರಹ್ಮ ಶಬ್ದಕ್ಕೆ ಲಕ್ಷಣಾರ್ಥ ಹೇಳಬೇಕು, ಮುಖ್ಯ ಅರ್ಥ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಸುದರ್ಶನ ಸೂರಿಗಳು ಇನ್ನೊಂದು ಅರ್ಥವನ್ನೇ ಹೇಳ್ತಾರೆ. ಬ್ರಹ್ಮಯೋನಿ ಅದಕ್ಕೆ ಸಾಮಾನಾಧಿಕರಣ್ಯವನ್ನೇ ಹೇಳಿದ್ರು. ಅದು ಅತಿ ಸುಂದರಂ ಅಂತಾರೆ ರಂಗರಾಮಾನಿ. ಅದು ಬಹಳ ಚೆನ್ನಾಗಿದೆ. ಬ್ರಹ್ಮ ಚ ಯೋನಿಶ್ಚ, ಬ್ರಹ್ಮ ಯೋನಿ ಅಂತ ಹೇಳ್ಬೋದು. ಬ್ರಹ್ಮಕ್ಕೂ ಯೋನಿ ಶಬ್ದಕ್ಕೂ ಸಾಮಾನಾಧಿಕರಣ್ಯ ಹೇಳಿದ್ರೆ ಬ್ರಹ್ಮ ಯೋನಿ ಎರಡು ಒಂದೇ ಅಂತ ಅರ್ಥ ಬರುತ್ತೆ. ಬ್ರಹ್ಮ ಶಬ್ದದಿಂದ ಪರಿಪೂರ್ಣವಾದ ಅರ್ಥ ಹೇಳ್ಬೋದು. ಪರಬ್ರಹ್ಮನು ಅಂದರೆ ಸ್ವರೂಪತಃ ಗುಣತಃ ಬೃಹತ್ತಾದವನು ಅಂದು ಬ್ರಹ್ಮ ಶಬ್ದದಿಂದ ಅರ್ಥ ಹೇಳಿ, ಯೋನಿ ಅಂತ ಹೇಳಿದ್ರೆ ಕಾರಣ ಅಂತ ಹೇಳ್ಬೋದು, ಜಗತ್ ಕಾರಣ ಅಂತ. ಕರ್ತ ಅಂತ ಕರ್ತಾರಂ ಅಂತ ಹೇಳಿದ ಹಾಗೆ ಇಲ್ಲಿ ಕರ್ತಾರಂ ಅಂತ ಈ ಮಂತ್ರದಲ್ಲೇ ಬರುತ್ತೆ. ಕರ್ತಾರಂ ಈಶಂ ಪುರುಷಂ ಬ್ರಹ್ಮಯೋನಿ. ಕರ್ತಾರಂ ಅಂತ ಹೇಳಿದಾಗ ಜಗತ್ಕಾರಣತ್ವ ಅನ್ನೋದು ಹೇಳಿದ ಹಾಗೆ, ಯೋನಿ ಅನ್ನೋದು ಜಗತ್ತಿಗೆ ಉಪಾದಾನ ಕಾರಣನಾದವನು. ಯೋನಿ ಅನ್ನೋ ಶಬ್ದದಿಂದಲೇ ಹೇಳ್ಬೋದು. ಆದ್ದರಿಂದ ಇಲ್ಲಿ ಬ್ರಹ್ಮ ಯೋನಿಗೆ ಸಾಮಾನಾಧಿಕರಣ್ಯವನ್ನು ಹೇಳಿ ಕೂಡ ಅರ್ಥ ಹೇಳ್ಬೋದು ಅಂತ ಹೇಳಿ ಅದನ್ನ ಅರ್ಥ ಹೇಳೋದು. ಇನ್ನು ಮುಖ್ಯಾರ್ಥದಲ್ಲಿಯೇ ಬ್ರಹ್ಮ ಶಬ್ದಕ್ಕೆ ಅರ್ಥವನ್ನು ತೆಗೆದುಕೊಳ್ಬೋದು ಅಲ್ಲಿ ಅಂತ ಹೇಳಿದ್ರು ಸುದರ್ಶನ ಸೂರಿಗಳು. ಅದು ಬಹಳ ಸೂಕ್ತವಾಗಿದೆ, ಸುಂದರವಾಗಿದೆ ಅಂತ ರಂಗರಾಮಾನುಜರು ಹೇಳ್ತಾರೆ. ಅದು ಯದಾ ಪಶ್ಯತೆ ಅಂತ ಹೇಳಿ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯ ಉಪೈತಿ ಅಂತ ಈ ಮಂತ್ರಕ್ಕೆ ಅರ್ಥವನ್ನೇ ಹೇಳಿದ್ರು. ಇದು ಒಬ್ಬ ಮುಕ್ತನ ಅವಸ್ಥೆಯನ್ನೇ ಹೇಳುತ್ತೆ. ಪರಮಾತ್ಮನನ್ನು ಹೋಗಿ ಸೇರಿದಾಗ ತನ್ನ ಸ್ವರೂಪ ಆವಿರ್ಭಾವವಾಗುತ್ತೆ ಅವನಿಗೆ ಅನ್ನುವ ಅರ್ಥ. ಮುಂದೆ ಪ್ರಾಣೋ ಖ್ಯೇಶಃ ಸರ್ವಭೂತೈರ್ವಿಭಾತಿ ವಿಜಾನನ್ ವಿದ್ವಾನ್ ಭವ ತೇನ ಅತಿವಾದಿ ಆತ್ಮಕ್ರೀಡಃ ಆತ್ಮರತಿಃ ಕ್ರಿಯಾವಾನೇಶಃ ಬ್ರಹ್ಮವಿದಾಂ ವರಿಷ್ಠಃ. ಕ್ರಿಯಾವಾನೇಶಃ ಬ್ರಹ್ಮವಿದಾಂ ವರಿಷ್ಠಃ ಆತ್ಮಕ್ರೀಡಃ ಆತ್ಮರತಿಃ. ಕ್ರೀಡಃ ಅಂತ ಹೇಳಿದ್ರೆ ಉದ್ಯಾನಗಳು ಮೊದಲಾದದ್ದು ಕ್ರೀಡೆಗೆ ಉಪಕರಣಗಳಾಗಿದೆ. ಇವನಿಗೆ ಪರಮಾತ್ಮನೇ ಉದ್ಯಾನವೆಲ್ಲ ಆಗ್ತಾನೆ. ಅವನಿಗೆ ಆತ್ಮರತಿ ಅಂತ ಹೇಳಿದೆ. ಇವನಿಗೆ ಆನಂದ ಉಂಟಾಗುವುದು ಸೃಕ್ ಚಂದನಾದಿಗಳು, ಇವನಿಗೆ ಗಂಧ ಮೊದಲಾದದ್ದು, ಹಾರ ಗಂಧ ಮೊದಲಾದದ್ದುಗಳಿಂದೆಲ್ಲ ಸಂತೋಷ ಉಂಟಾಗುತ್ತೆ. ಅದೆಲ್ಲ ಸ್ಥಾನದಲ್ಲಿಯೂ ಪರಮಾತ್ಮನೇ ಇದ್ದಾನೆ. ಪರಮಾತ್ಮನೇ ಇವನಿಗೆ ಆ ರೀತಿಯಾದ ಸಂತೋಷವನ್ನು ಕೊಡುವವನು. ಪರಮಾತ್ಮನೇ ವಿಹಾರ ಭೂಮಿ ಆಗಿದ್ದಾನೆ. ಇದೆಲ್ಲ ಹೇಳಿದೆ ಅಲ್ಲಿ. ಆತ್ಮರತಿ ಆತ್ಮಕ್ರೀಡಾ ಬೇರೆ ಉಪನಿಷತ್ತುಗಳಲ್ಲಿಯೂ ಬರುತ್ತೆ. ಇದು ತೈತಿರಿಯ ಉಪನಿಷತ್ತಲ್ಲಿಯೂ ಇದೆಲ್ಲ ಬರುತ್ತೆ. ಕ್ರಿಯಾವಾನೇಶಃ ಬ್ರಹ್ಮವಿದಾಂ ವರಿಷ್ಠಃ. ಯಾರು ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳು ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಮಾಡಿಕೊಂಡು ಬ್ರಹ್ಮನಿಷ್ಠನಾಗಿದ್ದಾನೋ ಅವನು ಬ್ರಹ್ಮವಿತ್ತುಗಳಲ್ಲೆಲ್ಲ ಬಹಳ ಶ್ರೇಷ್ಠನಾದವನು. ಕ್ರಿಯೆ ಬಿಡೋ ಹಾಗಿಲ್ಲ, ಕರ್ಮವನ್ನು ಬಿಡೋ ಹಾಗಿಲ್ಲ. ಬ್ರಹ್ಮಜ್ಞಾನಿಗಳು ಕೂಡ ಬ್ರಹ್ಮೋಪಾಸಕರು ಕೂಡ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡಲೇಬೇಕು ಅಂಗವಾಗಿ ಅನ್ನೋದು ಸ್ಪಷ್ಟವಾಗಿ ಅನೇಕ ಕಡೆ ಹೇಳಿದೆ. ಪ್ರಾಣೋಹೇಶಃ ಸರ್ವಭೂತೈಃ ವಿಭಾತಿ. ಅಲ್ಲಿ ಪ್ರಾಣ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತಾನೆ ಅರ್ಥ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ. ಪ್ರಾಣವನ್ನೇ ಹೋಗಿ ಎಲ್ಲ ಸೇರುತ್ತೆ ಅಂತ ಹೇಳಲ್ಪಟ್ಟಿದೆ. ವಿಷ ಪ್ರವೇಶನೆ ಸಂವಿಶಂತಿ, ಹೋಗಿ ಅವನನ್ನ ಸೇರುತ್ತೆ ಅಂತ ಅರ್ಥ. ಪರಮಾತ್ಮನನ್ನೇ ಹೋಗಿ ಲಯ, ಅಲ್ಲಿಯೇ ಲಯ ಅಂದ್ರೆ ಉಪಸಂಹಾರ ಮಾಡಿದಾಗ ಪ್ರಳಯದಲ್ಲಿ ಪರಮಾತ್ಮನನ್ನು ಹೋಗಿ ಸೇರುತ್ತೆ ಎಲ್ಲವೂ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ. ಪ್ರಾಣಶಬ್ದ ನಿರ್ದಿಷ್ಟನಾದವನು ಪರಮಾತ್ಮ. ಇತ್ಯಾದವಿವ ಪ್ರಾಣಶಬ್ದ ಪರಮಾತ್ಮ ಪರಃ. ಎಲ್ಲ ಪರಮಾತ್ಮ ಪರವಾಗಿ ಅರ್ಥ ಮಾಡ್ತಾರೆ ಇಲ್ಲಿ ಮಂತ್ರಗಳು. ಯಶಃ ಪರಮಾತ್ಮ ಅದು ಮುಖ್ಯ ಅರ್ಥದಲ್ಲಿ ಅದುವೇ. ಯಾಕೆ ಅಂದ್ರೆ ಈ ಇಲ್ಲಿ ಬ್ರಹ್ಮನ ಲಕ್ಷಣವಿದೆ. ಸರ್ವಾಣಿ ಹವಾಯಿಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ ಎನ್ನುವಾಗ ಜಗತ್ಕಾರಣತ್ವ ರೂಪವಾದ ಜಗತ್ ಸಂಹರ್ತೃತ್ವ ಅನ್ನೋದು ಪರಮಾತ್ಮನ ಲಕ್ಷಣ, ಬ್ರಹ್ಮ ಲಕ್ಷಣ. ಅದು ಹೇಳಲ್ಪಟ್ಟಿದೆ. ಎಲ್ಲ ಜಗತ್ತಿನ ಕಾರಣನಾದವನೇ ಪರಮಾತ್ಮ ಅಂತ ಹೇಳೋದು ಸ್ಪಷ್ಟವಾಗಿ ಸೂತ್ರಗಳಲ್ಲಿ ಹೇಳಿದ್ದಾರೆ. ಅದು ಬ್ರಹ್ಮನ ಲಕ್ಷಣ ಇರೋದ್ರಿಂದ ಲಿಂಗ ಅನ್ನುವ ಪ್ರಮಾಣ. ಅದರಿಂದ ಪ್ರಾಣ ಶಬ್ದಕ್ಕೆ ಇಲ್ಲಿ ಬ್ರಹ್ಮ ಅನ್ನುವ ಅರ್ಥ. ಪ್ರಾಣ ಶಬ್ದವು ಪರಮಾತ್ಮ ಪರ. ಏಷ ಪರಮಾತ್ಮ ಸರ್ವಭೂತೈಃ
ವಿಭಾತಿ ಅಂದ್ರೆ ಸರ್ವಭೂತೈ ಆಶ್ರಿತಃ ವಿಭಾತಿ ಅಂತ ಅರ್ಥ. ಎಲ್ಲಾ ಪ್ರಾಣಿಗಳಿಂದಲೂ ಇವನು ಪ್ರಕಾಶಿತನಾಗಿದ್ದಾನೆ ಅಂದ್ರೆ ಎಲ್ಲರಿಂದಲೂ ಆಶ್ರಿತನಾಗಿ ಪ್ರಕಾಶಿಸ್ತಾ ಇದ್ದಾನೆ ಅವನು. ವಿಜಾನನ್ ವಿದ್ವಾನ್ ಭವ ತೇನಾತಿವಾದಿ ಭವತೇನಾತಿವಾದಿ. ಇಲ್ಲಿ ಎರಡು ವಿಧವಾಗಿ ಅರ್ಥ ಮಾಡ್ತಾರೆ ಇದಕ್ಕೆ. ಭವತೇನಾತಿವಾದಿ ಅನ್ನೋದು ಶಬ್ದಕ್ಕೆ ಭವತೇ ನಾತಿವಾದಿ ಅಂತ ಒಂದು ವಿಧವಾದ ವಿಚ್ಛೇದ ಪದ. ಭವತೆ ನಾತಿವಾದಿ ಅದು ಒಂದರ್ಥ. ಇನ್ನೊಂದು ಭವತೇನ ಅತಿವಾದಿ ಅನ್ನೋದು ಇನ್ನೊಂದು ಅರ್ಥ. ಭವತೇನ ಅತಿವಾದಿ ಅಂತ ಹೇಳ್ಬಿಟ್ಟು. ಭವತೇನ ಅತಿವಾದಿ ಅನ್ನೋದು ಇನ್ನೊಂದು ಅರ್ಥ. ಭವತೆ ನಾತಿವಾದಿ ಅಂತ ಒಂದು ಅರ್ಥ. ಎರಡು ವಿಧವಾದ ಅರ್ಥವನ್ನು ಕೂಡ ಇಲ್ಲಿ ಹೇಳ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಭವ ಹಿಂದೆ ಸೌಮ್ಯ ವಿಧಿ ಅಂತ ಮೊದಲಾದ ತಿಳ್ಕೊಳಪ್ಪ, ಸೌಮ್ಯನೇ ತಿಳಿಸ್ಕೋ ಅಂತ ಹೇಳಿದ ಹಾಗೆ, ವಿಧಿ ಸೌಮ್ಯ ಅಂತ ಹೇಳಿದ ಹಾಗೆ ಭವ ಅತಿವಾದಿ ಭವ ಅಂತ ಅರ್ಥ ಹೇಳ್ಬೋದು. ಅತಿವಾದಿ ಅಂದ್ರೆ ಹೇಳೋದು ಶಾಸ್ತ್ರೀಯವಾದ ಇದು ಪಾರಿಭಾಷಿಕ ಶಬ್ದ. ಅತಿವಾದಿ ಅಂತ ಹೇಳಿದ್ರೆ ಅತಿವಾದ ಮಾಡುವವನು ಅಂದ್ರೆ ತಾನು ಉಪಾಸನೆ ಮಾಡುವ ದೇವತೆಯೇ ಅತ್ಯುತ್ಕೃಷ್ಟವಾದದ್ದು ಅಂತ ಯಾರು ಹೇಳ್ತಾನೋ ಅವನಿಗೆ ಅತಿವಾದಿ ಅಂತ ಹೆಸರು. ಆ ಒಂದು ದೇವತೆಯನ್ನೇ ನಾನು ಉಪಾಸನೆ ಮಾಡುವ ದೇವತೆಯೇ ಉತ್ಕೃಷ್ಟವಾದದ್ದು ಅಂತ ಯಾರು ಹೇಳ್ತಾನೋ ಅವನಿಗೆ ಅತಿವಾದಿ ಅಂತ ಹೇಳಲ್ಪಟ್ಟಿದೆ. ಈ ಪರಮಾತ್ಮನನ್ನು ಉಪಾಸನೆ ಮಾಡಿ ಅತಿವಾದಿಯಾಗು ಅಂದ್ರೆ ಪರಮಾತ್ಮನೇ ಉತ್ಕೃಷ್ಟವಾದ ದೇವತೆ ಅನ್ನೋದು ಅರ್ಥ ಬರುತ್ತೆ ಅಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ. ವಿಜಾನನ್ ವಿದ್ವಾನ್ ಭವತೇನ ಅತಿವಾದಿ. ಇಲ್ಲೇ ಭವ ಅಂತ ಹೇಳಿದ್ರು. ಭವೇತಿ ನೋಡ್ ಮಧ್ಯಮ ಪುರುಷೈಕ ವಚನಂ ಅಂತಾನೆ ಅರ್ಥ ಮಾಡಿದ್ರು. ಇಲ್ಲಿ ಮಧ್ಯಮ ಪುರುಷೈಕ ವಚನಲ್ಲಿ ತ್ವಂ ಭವ ಭವ ಅಂತ ಹೇಳಿ ಭವ ಆಗು ನೀನು. ಏನಾಗ್ಬೇಕು ಅಂದ್ರೆ ವಿಜಾನನ್. ವಿಜಾನನ್ ತಿಳಿದವನಾಗಿ ಅಂದ್ರೆ ಶ್ರವಣ ಮನನಾಭ್ಯಾಂ ಜಾನನ್, ಚೆನ್ನಾಗಿ ತಿಳಿದು. ವಿಶೇಷತಃ ಜಾನನ್ ವಿಜಾನನ್ ಶ್ರವಣ ಮನನಗಳಿಂದ ಚೆನ್ನಾಗಿ ತಿಳಿದವನಾಗಿ. ವಿದ್ವಾನ್ ತಮ್ ಉಪಾಸೀನಃ. ವೇದ ಅನ್ನೋದಕ್ಕೆ ಉಪಾಸನೆ ಅಂತ ಅರ್ಥ. ವೇದ ವೇದ ಧ್ಯಾಯಿತ ವೇದನ ಮೊದಲಾದದೆಲ್ಲ ಉಪಾಸನೆಯ ಅರ್ಥ ಬರುತ್ತೆ. ಈಗ ವಿದ್ವಾನ್ ಅಂತ ಹೇಳಿದ್ರೆ ವಿಜಾನನ್ ವಿದ್ವಾನ್ ಶ್ರವಣ ಮನನಾಭ್ಯಾಂ ಜಾನನ್ ಶ್ರವಣ ಮನನಗಳಿಂದ ಎಲ್ಲ ಚೆನ್ನಾಗಿ ತಿಳಿದು ಅವನನ್ನೇ ಉಪಾಸನೆ ಮಾಡುವವನಾಗಿ. ತೇನ ಪರಮಾತ್ಮನ ಅತಿವಾದಿ ಭವ. ಪರಮಾತ್ಮನನ್ನು ಉಪಾಸನೆ ಮಾಡುವವನಾಗಿ ಅತಿವಾದಿಯಾಗು ಅಂದ್ರೆ ಅವನನ್ನೇ ಅತ್ಯುತ್ಕೃಷ್ಟವಾದ ಉಪಾಸ್ಯ ಅಂತ ತಿಳಿದು ನೀನು ಫಲವನ್ನು ಪಡಿತೀಯ, ಮೋಕ್ಷವನ್ನ. ಹಾಗಿರ್ಬೇಕು ಅಂತ ಹೇಳ್ತಾ ಇದೆ. ಶಿಷ್ಯಂ ಪ್ರತಿ ಉಪದೇಶ. ಶಿಷ್ಯನಿಗೆ ಉಪದೇಶ. ಪರಮಾತ್ಮನನ್ನು ಉಪಾಸನೆ ಮಾಡುವವನಾಗಿ ಅತಿವಾದಿಯಾಗು, ಅವನಿಂದ ಅತಿವಾದಿಯಾಗು ಅಂತ ಹೇಳಿದ್ರೆ ಅವನನ್ನೇ ಉತ್ಕೃಷ್ಟವಾದ ಉಪಾಸ್ಯ ಅಂತ ತಿಳಿದು ಅವನು ಉಪಾಸನೆ ಮಾಡು. ಶ್ರವಣಮಾನಗಳಿಂದ ತೆಗೆದು. ಅತೀತ್ಯ ಸರ್ವಾನ್ ವದಿತುಂ ಶೀಲಮಸ್ಯ ಅಸ್ತಿ ಸಹ ಅತಿವಾದಿ. ಯಾರು ಅತಿವಾದಿ ಅಂದ್ರೆ ಅತೀತ್ಯ ಸರ್ವಾನ್ ವದಿತುಂ ಶೀಲಂ, ಎಲ್ಲರನ್ನೂ ಎಲ್ಲಕ್ಕಿಂತ ಮೀರಿ ಹೇಳುವಂತಹ ಒಬ್ಬನಿಗೆ ಇದು ಇರುವಂತಹದ್ದು, ವಿಶೇಷವಿರುವಂತಹದ್ದಕ್ಕೆ ಅತಿವಾದಿ ಅಂತ ಹೆಸರು. ತಾನೇ ಎಲ್ಲಕ್ಕಿಂತ ತಾನು ಉಪಾಸನೆ ಮಾಡುವ ದೇವತೆಯೇ ಅತ್ಯುತ್ಕೃಷ್ಟವಾದುದು ಎಲ್ಲರಿಗಿಂತ. ಸರ್ವಾನ್ ಅತೀತ್ಯ ಎಲ್ಲರನ್ನೂ ಮೀರಿ ನಾನು ಉಪಾಸನೆ ಮಾಡುವ ದೇವತೆ ಇದೆ ಅಂತ ಯಾರು ಹೇಳ್ತಾರೋ ಅವನು ಅತಿವಾದಿ ಅಂತ ಹೇಳಲ್ಪಟ್ಟಿದ್ದಾನೆ. ಯಸ್ತು ಸೋಪಾಸ್ಯ ದೇವತಾಯ ಸರ್ವಾತಿಶಾಯಿತ್ವಂ ವದತಿ. ಇಲ್ಲಿ ವಿವರಿಸ್ಬಿಟ್ರು ಇವರೇ. ಸಹ ಅತಿವಾದಿ ಇತಿ ಉಚ್ಯತೆ. ಸ್ವೋಪಾಸ್ಯ ದೇವತಾಯ ತಾನು ಉಪಾಸನೆ ಮಾಡುವ ದೇವತೆಯೇ ಸರ್ವಾತಿಶಾಯಿತ್ವಂ, ಆ ದೇವತೆಯೇ ಸರ್ವಾತಿಶಾಯಿತ್ವಂ ಎಲ್ಲದಕ್ಕಿಂತ ಅತಿಶಯವಾದ ದೇವತೆ ಅಂತ ಹೇಳ್ತಾನೋ ಸಹ ಅತಿವಾದಿ ಇತಿ ಉಚ್ಯತೆ. ಆತ್ಮಕ್ರೀಡಾ ಇದು ಅತಿವಾದಿ ಎನ್ನುವುದು ಭೂಮ ವಿದ್ಯೆಯಲ್ಲಿ ಹೇಳಲ್ಪಟ್ಟಿದೆ. ಛಾಂದೋಗ್ಯದಲ್ಲಿ ಯಹ ಸತ್ಯೇಶತುವಾ ಅತಿವದತಿ ಯಹ ಸತ್ಯೇನ ಅತಿವದತಿ. ಸತ್ಯಶಬ್ದಿತನಾದ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾನೋ ಅವನು ತಾನೇ ಅತಿವಾದಿ ಆಗ್ತಾನೆ ಅಂತ ಛಾಂದೋಗ್ಯದಲ್ಲಿ ಹೇಳಲ್ಪಟ್ಟಿದೆ. ಆತ್ಮಕ್ರೀಡಾ ಆತ್ಮರತಿ ಕ್ರಿಯಾವಾನ್ ಯಸ್ಯ ಕ್ರೀಡಾ ಆತ್ಮನಿ ಏವ ನ ಉದ್ಯಾನಾದಿಷು.
ಉದ್ಯಾನಗಳಲ್ಲಿ ಅವನಿಗೆ ಕ್ರೀಡೆ ಇಲ್ಲ, ಆತ್ಮನಲ್ಲಿಯೇ ಕ್ರೀಡೆ, ಸಹ ಆತ್ಮಕ್ರೀಡಃ. ಯಸ್ಯ ರತಿಃ ಆತ್ಮನಿ ಏವ ನ ಸ್ರಕ್ಚಂದನಾದಿಷು. ಆಹಾರವೋ ಚಂದನವೋ ಇದರಲ್ಲಿ ಅವನಿಗೆ ಸಂತೋಷವಿಲ್ಲ, ಪರಮಾತ್ಮನಲ್ಲಿಯೇ ಅವನು ಆತ್ಮರತಿಹಿ ಅಂತ ಹೇಳಲ್ಪಟ್ಟಿದೆ. ರತಿ ಸ್ರಕ್ಚಂದನಾದಿಜನ್ಯ ಪ್ರೀತಿ, ಪ್ರೀತಿ ಸಂತೋಷ ಅಥವಾ ಪ್ರೀತಿ ಸ್ರಕ್ಕು ಚಂದನ ಮೊದಲಾಗಿಂದ ಉಂಟಾಗುವುದು. ಕ್ರೀಡಾ ಅಂತ ಹೇಳಿದ್ರೆ ಉದ್ಯಾನಾದಿಜನ್ಯ ಇತಿ ಭೂಮಾಧಿಕರಣೆ ವ್ಯಾಸಾರ್ಯೈ ಉಕ್ತತ್ವಾತ್. ಭೂಮಾಧಿಕರಣದಲ್ಲಿ ಇದೆಲ್ಲ ಬರುತ್ತೆ, ಆತ್ಮರತಿ ಆತ್ಮಕ್ರೀಡಾ ಅಂತ ಹೇಳ್ಬಿಟ್ಟು ಈ ಶಬ್ದಗಳೆಲ್ಲ ಅಲ್ಲೂ ಬರುತ್ತೆ ಛಾಂದೋಗ್ಯದಲ್ಲಿ. ಅಲ್ಲಿ ಸುದರ್ಶನ ಸೂರಿಗಳು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ಅರ್ಥವನ್ನು ಹೇಳಿದ್ದಾರೆ ಅಂತ ರಂಗರಾಮಾನುಜರು ಅದನ್ನೇ ಇಲ್ಲಿ ಉದಾಹರಿಸ್ತಾರೆ. ಕ್ರಿಯಾವಾನ್, ಕ್ರಿಯಾವಾನ್ ಅಂದ್ರೆ ಕರ್ಮಗಳನ್ನ ಅನುಷ್ಠಾನ ಮಾಡುವವನು ಹೇಗೆ ಮಾಡಬೇಕು ಅಂದ್ರೆ, ಒಬ್ಬ ಬ್ರಹ್ಮಜ್ಞಾನಿ ಆದವನು ಫಲಾಭಿಸಂಧಿ ರಹಿತವಾಗಿ ಮಾಡಬೇಕು. ಅನನುಸಂಹಿತ ಫಲ ಕ್ರಿಯಾ ಅನುಷ್ಠಾನಶಾಲಿ. ಕ್ರಿಯೆಗಳನ್ನೆಲ್ಲ ಅನುಷ್ಠಾನ ಮಾಡ್ತಾನೆ. ಹೇಗೆ ಅಂದ್ರೆ ಅನನುಸಂಹಿತ ಫಲ. ಅನುಸಂಹಿತ ಫಲ ಅಂದ್ರೆ ಫಲದೊಡನೆ ಸೇರಿದಿರೋದು ಅಂತ, ಫಲದ ಆಶೆ ಇಲ್ಲದೆ ಕರ್ಮಗಳನ್ನೆಲ್ಲ ಅನುಷ್ಠಾನ ಮಾಡುವವನು. ಏವಂ ಭೂತಶ್ಚ ಭವ ಇತಿ ಯೋಜನ. ಹೀಗೆಯೂ ಇರಬೇಕು ಅಂತ ಹೇಳಿ, ಕ್ರಿಯಾವತ್ವಂ ಕಿಮರ್ಥಂ, ಯಾಕೆ ಈ ಕ್ರಿಯೆಗಳನ್ನ ಅನುಷ್ಠಾನ ಮಾಡಬೇಕು ಕರ್ಮಗಳನ್ನ ಹೇಳಿದ್ರೆ, ಯೇಷ ಹಿ ಬ್ರಹ್ಮವಿದಾಂ ವರಿಷ್ಠ ಕ್ರಿಯೆಯಾ ಹಿ ಅಂತಃಕರಣೆ ಪರಿಶುದ್ಧೆ ಬ್ರಹ್ಮವಿದ್ಯಾ ನಿಷ್ಪತ್ಯ ಬ್ರಹ್ಮವಿದಾಂ ವರಿಷ್ಠೋ ಭವತಿ. ಮನಸ್ಸು ಶುದ್ಧವಾಗುತ್ತೆ ನಿತ್ಯ ನೈಮಿತ್ಯ ಕರ್ಮಗಳಿಂದ. ಆದ್ದರಿಂದ ಮಾನಸಿಕ ಶುದ್ಧಿ ಅವನಿಗೆ ಬೇಕಾಗಿರೋದ್ರಿಂದ ಇದು ಅವಶ್ಯವಾಗಿ ಮಾಡಲೇಬೇಕು. ಶಮದವಾದಿಗಳು ಅವಶ್ಯ ಅನುಷ್ಠೇಯತ್ವಾತ್ ಅಂತ ಹೇಳಿದ್ರು. ಶಮದವಾದಿಗಳು ಇಂದ್ರಿಯ ನಿಗ್ರಹ ಮೊದಲಾದದ್ದು. ಇದು ಕೂಡ ಸಹಕಾರಿತ್ವೇನ ಚ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಸಹಕಾರಿ, ಇದು ವಿದ್ಯೆಗೆ ಸಹಕಾರಿಯಾಗಿದೆ. ಸಹಕಾರಿತ್ವೇನ ಚ ಮನಃಶುದ್ಧಿಯನ್ನು ಉಂಟು ಮಾಡುತ್ತೆ. ಕೆಲವು ಪ್ರಾರಬ್ಧ ಕರ್ಮಗಳನ್ನ ಪ್ರತಿಬಂಧಕವನ್ನೆಲ್ಲ ನಾಶ ಮಾಡುತ್ತೆ. ನಿತ್ಯ ನಿಯಮಿತ ಕರ್ಮಗಳು ಮಾಡದೆ ಹೋದರೆ ಪ್ರತ್ಯವಾಯವಾಗುತ್ತೆ. ಉಪಾಸನೆಗೆ ಅಂಗ ಅಂತ ವಿಧಿಸಲ್ಪಟ್ಟಿದೆ. ವಿಹಿತತ್ವಾಚ ಆಶ್ರಮ ಕರ್ಮಾಣಿ ಸಹಕಾರಿತ್ವೇನ ಚ. ಎರಡು ಸೂತ್ರಗಳಲ್ಲಿ ಹೇಳಿದ್ರು ಅದನ್ನ. ವಿಹಿತವಾಗಿದೆ ಶಾಸ್ತ್ರದಲ್ಲಿ, ಆದ್ದರಿಂದ ಮಾಡಲೇಬೇಕು. ಇನ್ನೊಂದು ಸಹಕಾರಿ ಕೂಡ, ಅದರಿಂದ ಮನಸ್ಸಿನ ಶುದ್ಧತೆ ಹಾಗೆಯೇ ಅವನಿಗೆ ಉಳಿಯುತ್ತೆ. ಆದ್ದರಿಂದ ಇದು ಉಪಾಸನೆ ನಿಷ್ಪತ್ತಿ ಆಗೋದಕ್ಕೆ ಸಹಕಾರಿ ಅದು. ಈ ದೃಷ್ಟಿಯಿಂದ ಅದನ್ನ ಮಾಡಬೇಕು. ಹಾಗೂ ಮಾಡುವವನೇ ಶ್ರೇಷ್ಠನಾಗ್ತಾನೆ, ಉಪಾಸಕರಲ್ಲಿ ಶ್ರೇಷ್ಠನಾಗ್ತಾನೆ ಅಂತ ಹೇಳಲ್ಪಡುತ್ತೆ. ಹೇಳಿ ಶ್ರುತಿ ತಿಳಿಸುತ್ತೆ ಸ್ಪಷ್ಟವಾಗಿ. ಕ್ರಿಯಾವಾನೇಶ ಬ್ರಹ್ಮವಿದಾಂ ವರಿಷ್ಠ ಅಂತ ಹೇಳ್ಬಿಟ್ಟು. ಸತ್ಯೇನ ಲಭ್ಯ ತಪಸಾ, ಸತ್ಯೇನ ಲಭ್ಯ ತಪಸಾ ಕೇಶಃ ಆತ್ಮ ಸಂಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃಶರೀರೆ ಜ್ಯೋತಿರ್ಮಯೋ ಹಿ ಶುಭ್ರಃ ಯಂ ಪಶ್ಯಂತಿ ಯತಯಃ ಕ್ಷೀಣದೋಷಾಃ. ಸತ್ಯೇನ ಲಭ್ಯ ತಪಸಾ ಕೇಶ ಆತ್ಮ. ಸತ್ಯೇನ ಲಭ್ಯ ಹೇಳಿದ ಪರಮಾತ್ಮನನ್ನ ಪಡೆದುಕೊಳ್ಳೋಕೆ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳಿದಾಗ ಹೇಳುತ್ತೆ. ಕ್ಷೀಣದೋಷಾಃ ಯತಯಃ ಪಶ್ಯಂತಿ. ಕ್ಷೀಣದೋಷಾಃ ರಾಗಾದಿ ದ್ವೇಷಶೂನ್ಯಾಃ ಯತಯಃ ಜಿತೇಂದ್ರಿಯಾಃ. ಯತಿಗಳು ಅಂದ್ರೆ ಇಂದ್ರಿಯಗಳನ್ನೆಲ್ಲ ಜಯಿಸಿರುವವರು, ರಾಗಾದಿ ದೋಷಗಳು ಇಲ್ಲದೆ ಇರುವಂತಹವರು, ಅದೆಲ್ಲ ನಾಶಪಡಿಸಿಕೊಂಡಿರುವಂತಹವರು, ಜಿತೇಂದ್ರಿಯರಾದವರು. ಯಂ ಪಶ್ಯಂತಿ, ಯಾರನ್ನು ನೋಡ್ತಾರೋ, ಸಹ ಶರೀರಾಂತರ್ವರ್ತಿ ಜ್ಯೋತಿರ್ಮಯ ಜ್ಞಾನಮಯ. ಜ್ಯೋತಿರ್ಮಯ ಅಂದ್ರೆ ಜ್ಞಾನಮಯನಾದವನು, ಶರೀರದ ಒಳಗಡೆಯೇ ಇದ್ದಾನೆ ಅಂತರ್ಯಾಮಿಯಾಗಿ. ಶುಭ್ರ ನಿರ್ದೋಷ ಆತ್ಮ ಮನಸಶ್ಚ ಇಂದ್ರಿಯಾಣಾಂಚ ಹಿ ಐಕಾಗ್ರ್ಯಂ ಪರಮಂ ತಪಃ. ತಪಸ್ಸು ಅಂದ್ರೆ ಏನು? ತಪಸಾ ಸತ್ಯೇನ ಲಭ್ಯ ತಪಸಾ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತ ಹೇಳಿದೆ. ಯಾರನ್ನು ನಾವು ಪಡೆದುಕೊಳ್ತೀವಿ ಅಂದ್ರೆ ಅವನು ಅಂತಃಶರೀರೇ ವರ್ತಮಾನನಾದವನು, ಶರೀರೊಳಗೆ ಇರುವವನು, ಜ್ಯೋತಿರ್ಮಯನಾದವನು, ಜ್ಞಾನ ಸ್ವರೂಪನಾದವನು, ಶುಭ್ರ ಪರಿಶುದ್ಧನಾದವನು. ಅವನನ್ನ ಇಂದ್ರಿಯ ನಿಗ್ರಹಗಳನ್ನು ಮಾಡಿರುವಂತಹ ಯತಿಗಳು ತಮ್ಮ ದೋಷಗಳನ್ನೆಲ್ಲ, ರಾಗಾದಿ ದೋಷಗಳನ್ನೆಲ್ಲ ಕಳೆದುಕೊಂಡು ಅವನನ್ನ ಕಾಣ್ತಾರೆ ಅಂತ ಹೇಳಿದೆ. ಅವನು ಸತ್ಯೇನ ಲಭ್ಯ ತಪಸಾ. ತಪಃ ಅಂದ್ರೆ ಏನು? ಮನಸಶ್ಚ ಇಂದ್ರಿಯಾಣಾಂಚ ಹಿ ಐಕಾಗ್ರ್ಯಂ ಪರಮಂ ತಪಃ ಅಂತ
ಪ್ರಮಾಣವನ್ನು ತೆಗಿತಾರೆ. ತಪಸ್ಸು ಅಂದ್ರೆ ಎರಡು ಏಕರೀತಿಯಾಗಿ ಏಕಾಗ್ರತೆಯಿಂದ ಇರುವಂತಹದ್ದು. ಮನಸ್ಸು ಇಂದ್ರಿಯಗಳು ಎಲ್ಲವೂ ಕೂಡ ಆಭ್ಯಂತರೇಂದ್ರಿಯೈ ಇಂದ್ರಿಯ ಐಕಾಗ್ರ್ಯ ಲಕ್ಷಣ ತಪಸ. ಏಕಾಗ್ರತೆಯಿಂದ ಅವನನ್ನ ನೋಡಬೇಕು. ಬಾಹ್ಯೇಂದ್ರಿಯಗಳು ಒಳಗಡೆ ಎಳೆದುಕೊಂಡು ಮನಸ್ಸಿನಿಂದಲೂ ಏಕಾಗ್ರತೆಯಿಂದ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಒಂದೇ ದೃಷ್ಟಿ ಇರಬೇಕು ಎರಡಕ್ಕೂ ಅಂತ ಅರ್ಥ. ಬಾಹ್ಯ ಆಭ್ಯಂತರ ಇಂದ್ರಿಯ ಐಕಾಗ್ರ್ಯ ಲಕ್ಷಣ ತಪಸ. ಆಗಮೋತ್ಥ ಜ್ಞಾನೇನ ಚ, ಆಗಮದಿಂದ ಉಂಟಾಗುವ ಜ್ಞಾನದಿಂದಲೂ ಕೂಡ ಅಂತ ಆಗಮೋತ್ಥ ಜ್ಞಾನೇನ ಚ. ಮತ್ತೆ ಇದು ಸ್ತ್ರೀ ಸಂಗಾತಿರಾಹಿತ್ಯ ಲಕ್ಷಣ ನಿತ್ಯ ಬ್ರಹ್ಮಚರ್ಯೇಣ ಚ. ಸಮ್ಯಕ್ ಜ್ಞಾನ ಅನ್ನೋದಕ್ಕೆ ಆಗಮೋತ್ಥ ಜ್ಞಾನ ಅಂತ ಅರ್ಥ ಮಾಡಿದ್ರು. ಸಮ್ಯಕ್ ಜ್ಞಾನೇನ, ಸಮ್ಯಕ್ ಜ್ಞಾನ ಅಂದ್ರೆ ಏನರ್ಥ ಅಂದ್ರೆ ಶಾಸ್ತ್ರಗಳಿಂದ ತಿಳಿದಂತಹ ತತ್ವಜ್ಞಾನ, ಆಗಮಗಳಿಂದ ತಿಳಿದು ಬರುವ ತತ್ವಜ್ಞಾನದಿಂದಲೂ, ತಪಸ್ಸು ಏಕಾಗ್ರತೆಯಿಂದಲೂ ಆ ಪರಮಾತ್ಮನನ್ನ, ಶುಭ್ರನಾದ ಪರಮಾತ್ಮನನ್ನು ನೋಡ್ತಾರೆ. ಸತ್ಯೇನ ಚ ಭೂತಹಿತ ವಚನೇನ ಚ, ಸತ್ಯಾನಕ್ಕೆ ಸತ್ಯವದನ ಭೂತಹಿತ ವಚನವನ್ನ ಹೇಳಿ ಲಭ್ಯ ಸಾಕ್ಷಾತ್ ಕರ್ತವ್ಯ, ಅದನ್ನ ಸಾಕ್ಷಾತ್ ಮಾಡ್ಕೊಳ್ಬೇಕು. ಸಾಕ್ಷಾತ್ ಕರ್ತವ್ಯ, ಲಭ್ಯ ಅಂದ್ರೆ ಪಡೆದುಕೊಳ್ಬೇಕು ಅಂತ ವಿಧಿ. ಪ್ರಾಪ್ತವ್ಯ ಇತ್ಯರ್ಥ. ಲಭ್ಯ ಸಾಕ್ಷಾತ್ ಕರ್ತವ್ಯ ಅಥವಾ ಪ್ರಾಪ್ತವ್ಯ. ಪ್ರಾಪ್ತಿಶ್ಚ ಉಪಾಸನಾ ದ್ವಾರೇತಿ ದ್ರಷ್ಟವ್ಯಂ. ಪರಮಾತ್ಮನನ್ನ ಹೀಗೆ ಪಡೆದುಕೊಳ್ಬೇಕು. ಇದರಲ್ಲಿ ಕಡೆಯಲ್ಲಿ ಸ್ಪಷ್ಟಪಡಿಸ್ತಾರೆ, ಪ್ರಾಪ್ತಿಶ್ಚ ಉಪಾಸನಾ ದ್ವಾರ. ಯಾಕೆ ಇಲ್ಲಿ ಉಪಾಸನಾ ದ್ವಾರ ಈ ವಾಕ್ಯ ಯಾಕೆ ಹಾಕಿದ್ರು ಇಲ್ಲಿ ರಂಗರಾಮಾನುಜರು? ಪ್ರಾಪ್ತಿಶ್ಚ ಉಪಾಸನಾ ದ್ವಾರ ದ್ರಷ್ಟವ್ಯಂ ಅಂದ್ರೆ ಬರೀ ಸತ್ಯದಿಂದ ಪಡೆದುಕೊಳ್ಳಕ್ಕಾಗುವುದಿಲ್ಲ, ಬರೀ ತಪಸ್ಸಿನಿಂದ ಪಡೆದುಕೊಳ್ಳಕ್ಕಾಗುವುದಿಲ್ಲ, ಬರೀ ಸಮ್ಯಕ್ ಜ್ಞಾನದಿಂದ ಪಡೆದುಕೊಳ್ಳಕ್ಕಾಗುವುದಿಲ್ಲ. ಅದನ್ನು ಮುಂದೆ ಮಂತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಎಲ್ಲವೂ ಹೇಳಿದೆಯಲ್ಲ, ಸತ್ಯೇನ ಬ್ರಹ್ಮಚರ್ಯೇಣ ತಪಸ ಲಭ್ಯ ಅಂತ ಹೇಳಿದೆಯಲ್ಲ, ಪ್ರಾಪ್ತವ್ಯ ಅಂತ. ಸತ್ಯದಿಂದಲೇ ಪಡೆದುಕೊಳ್ಬಹುದೇ, ಸಮ್ಯಕ್ ಜ್ಞಾನದಿಂದಲೇ ಪಡೆದುಕೊಳ್ಬಹುದೇ ಅಂದ್ರೆ ಉಪಾಸನಾ ದ್ವಾರ ಅಂತ ಹೇಳಿದ್ರು. ಉಪಾಸನೆಯಿಂದಲೇ ಅವನನ್ನ ಪಡೆದುಕೊಳ್ಬೇಕು. ಇದೆಲ್ಲ ಅದಕ್ಕೆ ಸಹಕಾರಿ. ಇದೆಲ್ಲ ಆಗಮೋತ್ಥ ಜ್ಞಾನ ಮೊದಲ ಹಂತ. ತತ್ವಜ್ಞಾನವನ್ನು ಪಡೆದ ಮೇಲೆಯೇ ಅದು ಅಪರಾವಿದ್ಯಾ ಅಂತ ಆರಂಭದಲ್ಲಿಯೇ ಈ ಉಪನಿಷತ್ತಿನಲ್ಲಿ ಆರಂಭಿಸುವಾಗಲೇ ಪರಾಚ ಅಪರಾಚ ದ್ವೇ ವಿದ್ಯೆ ವೇದಿತವ್ಯೆ ಅಂತ ಹೇಳಿದಾಗ ಅಪರ ಅನ್ನೋದು ಎಲ್ಲ ಹೇಳ್ಬಿಟ್ರು. ಋಗ್ವೇದೋ ಯಜುರ್ವೇದೋ ಸಾಮವೇದ ಅಥರ್ವೇದ ಅದು ಇದು ಎಲ್ಲವನ್ನು ಸೇರಿಸಿ ಅಪರಾವಿದ್ಯಾ. ಅಥ ಪರಾಯಯ ತದಕ್ಷರಮಧಿಗಮ್ಯತೆ. ಪರಮಾತ್ಮನ ಅಕ್ಷರ ಶಬ್ದಿತ್ರಾದ ಪರಮಾತ್ಮನನ್ನ ಪಡೆದುಕೊಳ್ಳೋದು ಪರಾವಿದ್ಯೆಯೇ. ಅದು ಅದರಿಂದಲೇ ಪಡೆದುಕೊಳ್ಬೇಕು ಅಂದ್ರೆ ಇದೆಲ್ಲವೂ ಸಹಕಾರಿ. ಮೊದಲ ಹಂತ ಸಮ್ಯಕ್ ಜ್ಞಾನ ಬರುತ್ತೆ. ಅದರಿಂದ ಇದೆಲ್ಲ ಒಂದು ಏಕಾಗ್ರತೆ ಎಲ್ಲ ಸಾಧಿಸಿ ಎಲ್ಲ ಮಾಡಿದ ಮೇಲೆ ಉಪಾಸನೆಯಿಂದ ಪರಮಾತ್ಮನನ್ನ ಪಡೆದುಕೊಳ್ಬೇಕು ಅಂತ ಇಲ್ಲಿ ಶ್ರುತಿ ತಿಳಿಸ್ತಾ ಇದೆ ಅನ್ನೋದು ಅರ್ಥ. ಈ ಮಂತ್ರಕ್ಕೆ ಹಾಗೆ ಅರ್ಥ ಮಾಡಬೇಕು. ಅದು ಮುಂದೆ ಇದು ಎಲ್ಲ ಪ್ರಕರಣದಲ್ಲಿ ಬರುವ ಮಂತ್ರಗಳಿಗೆ ಹಿಂದೆ ಮುಂದಿನ ಮಂತ್ರಗಳಿಗೆಲ್ಲ ವಿರೋಧ ಇಲ್ಲದೆ ಇರುವ ಹಾಗೆ ಅರ್ಥ ಮಾಡಬೇಕು. ಅದನ್ನ ವ್ಯಾಖ್ಯಾನಗಳಲ್ಲಿ ತೋರಿಸ್ತಾರೆ. ಅಲ್ಲಲ್ಲಿ ಒಂದು ವಾಕ್ಯದಲ್ಲಿ ಈ ವಿಶೇಷ ವಿಷಯಗಳನ್ನು ತಿಳಿಸ್ತಾರೆ. ಇಲ್ಲಿ ಪ್ರಾಪ್ತಿಶ್ಚ ಉಪಾಸನಾ ದ್ವಾರ ಅಂತ ಒಂದು ವಾಕ್ಯ ಸೇರಿಸಿದ್ರು. ಇದು ಈ ಮಂತ್ರದಲ್ಲಿ ಎಲ್ಲೂ ಕಂಡು ಬರೋದಿಲ್ವಲ್ಲ. ಇದು ಎಲ್ಲಿಂದ ಬಂತು ಈ ವಾಕ್ಯ? ಇದಕ್ಕೆಲ್ಲ ಸಂಗ್ರಹವಾದ ಅರ್ಥ. ಇದರಿಂದ ತಿಳಿಯುವ ಅರ್ಥ ಏನು ಅಂದ್ರೆ ಅದುವೇ. ಅದು ಯಾವಾಗಲೂ ಮೊದಲಿಗೆ ಆರಂಭದಲ್ಲಿ ಹೇಳಾಯ್ತು. ಅದನ್ನ ನಾವು ಇಲ್ಲಿ ಸೇರಿಸ್ಕೊಳ್ಬೇಕು. ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ. ನಾಯಮಾತ್ಮ ಪ್ರವಚನ ಲಭ್ಯ ಅನ್ನುವ ಮಂತ್ರ ಬರುತ್ತೆ ಅಲ್ಲಿ. ಸತ್ಯಮೇವ ಜಯತಿ ನಾನೃತಂ ಸತ್ಯೇನ ಪಂಥ ವಿತತೋ ದೇವಯಾನ. ಆ ಸತ್ಯವನ್ನೇ ಇಲ್ಲಿ ಪ್ರಶಂಸೆ ಮಾಡು. ಏನಾಕ್ರಮಂತಿ ಋಷಯ ಈ ಆಪ್ತಕಾಮಾಹ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ. ಸತ್ಯ ಶಬ್ದದ ಸತ್ಯವನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾರೆ, ಪ್ರಶಂಸೆ ಮಾಡ್ತಾರೆ. ಸತ್ಯ ಭೂತಹಿತ ವಚನ ಸತ್ಯೇನ ಲಭ್ಯ ಇತ್ಯುಕ್ತಂ ಸ್ತೌತಿ. ಸತ್ಯಮೇವ ಜಯತಿ ನಾ ಅನೃತಂ ಸತ್ಯೇನ ಪಂಥಾಃ ವಿತತಃ ದೇವಯಾನಃ. ಲೋಕೆ ಸತ್ಯಮೇವ ಜಯತಿ ನಾ ಅನೃತಂ. ಸತ್ಯವಾದಿನ ಹಿ ಅನೃತವಾದಿ ಪರಾಭೂಯತೆ. ಸುಳ್ಳು ಹೇಳವನ್ನ ಸೋಲಿಸ್ಬಿಡ್ತಾನೆ ಸತ್ಯ ಹೇಳವನು. ಸತ್ಯೇನ ಲೋಕಾನ್ ಜಯತಿ ಅಂತ ಶ್ರೀರಾಮನಿಗೆ ಹೇಳುವಾಗ ರಾಮಾಯಣದಲ್ಲಿ ಸತ್ಯದಿಂದಲೇ ಎಲ್ಲ
ಲೋಕಗಳನ್ನೆಲ್ಲ ಅವನು ಗೆಲ್ತಾನೆ ಅಂತ ರಾಮರ ಬಗ್ಗೆ ಹೇಳಿದೆ. ಸತ್ಯೇನ ಲೋಕಾಂಜೇತಿ, ಸತ್ಯವಾದಿತ್ವ ಅನ್ನೋದನ್ನ ರಾಮಾವತಾರದಲ್ಲಿ ನೋಡ್ಬಹುದು. ತಮ್ಮ ತಂದೆಯ ವಾಕನ್ನ ಸತ್ಯವಾಗಿಸಕ್ಕೋಸ್ಕರ ಎಷ್ಟು ರಾಮನು ಹೇಗೆ ಕಾಡಿಗೆಲ್ಲ ಹೋಗಿದ್ದು ಇದೆಲ್ಲ ರಾಮಾಯಣದಲ್ಲಿ ಪೂರ್ಣವಾಗಿ ಅದರ ಮಹಿಮೆ. ಲೋಕೆ ಸತ್ಯಮೇವ ಜಯತಿ ನ ಅನೃತಂ ಅರ್ಚಿರಾದಿ ರೂಪೇಣ ವಿತತಃ ವಿಸ್ತೀರ್ಣ ದೇವಯಾನಾಖ್ಯ ಅಂತಹ. ದೇವಯಾನ ಅನ್ನುವುದು ಪಿತೃಯಾನ, ದೇವಯಾನ ಅಂತ ಎರಡು ಮಾರ್ಗಗಳು. ದೇವಯಾನ ಅನ್ನೋದು ಅರ್ಚಿರಾದಿ ಮಾರ್ಗ. ಅರ್ಚಿರಾದಿ ಮಾರ್ಗೇನ ವಿಸ್ತೀರ್ಣ ದೇವಯಾನಾಖ್ಯ ವಿತತಃ ಅಂದ್ರೆ ವಿತತಿ ಅಂದ್ರೆ ವ್ಯಾಪ್ತಿ, ವಿಸ್ತೀರ್ಣವಾಗಿರೋದು. ಅಂತಹ ಸತ್ಯೇನ ಹಿ ಭವತಿ ಸತ್ಯವಾದಿನೋ ಹಿ ಭವತಿ ಇತ್ಯರ್ಥಃ. ತಮ್ಮ ಮಾರ್ಗಂ ವಿಶಿನಷ್ಟಿ, ಆ ಮಾರ್ಗವು ಹೇಗಿದೆ ಅಂತ ತಿಳಿಸಿದ್ರೆ, ಏನ ಆಕ್ರಮಂತಿ ಋಷಯ ಹಿ ಆಪ್ತ ಕಾಮಾಹ. ಆಪ್ತ ಕಾಮಾಹ ಎಲ್ಲವನ್ನು ಪಡೆದುಕೊಂಡಿಟ್ಟಿರುವರು, ಅಂದ್ರೆ ಅವ್ರಿಗೆ ಯಾವ ಆಶೆಯೂ ಇಲ್ಲ, ಅವರಿಗೆ ಆಸೆ ಎಲ್ಲ ಬಿಟ್ಟಿರುವಂತಹವ್ರು ಅಂತ ಅರ್ಥ. ವಿಗತ ತೃಷ್ಣಾಹ, ಕೃಷ್ಣ ಅಂದ್ರೆ ಆಸೆ, ಆಸೆಗಳನ್ನೆಲ್ಲ ಬಿಟ್ಟವರು, ಅವರಿಂದ ದೂರ ಹೋಗಿಬಿಟ್ಟಿದೆ ಎಲ್ಲ. ವಿಗತ ವಿಷಯ ತತ್ವದರ್ಶಿನಃ ಏನ ಮಾರ್ಗೇಣ ತತ್ ಪ್ರಾಪ್ನುವಂತಿ. ತತ್ವದರ್ಶಿಗಳು ಯಾವ ಮಾರ್ಗದಿಂದ ಪರಮಾತ್ಮನ ಪಡಿತಾರೋ ಅದನ್ನ ಸತ್ಯದಿಂದಲೇ ಪಡೆದುಕೊಳ್ಳಬಹುದು ಅಂತ. ಸತ್ಯದ ಒಂದು ಪ್ರಶಂಸೆ ಇದು. ಅಂದ್ರೆ ಸತ್ಯವೇ ಒಂದು ಸಾಕು, ಅದಿದ್ರೆ ಬೇರೆ ಏನು ಬೇಕಾಗಿಲ್ಲ ಅಂತ ಅರ್ಥವಲ್ಲ. ಸತ್ಯದ ಪ್ರಶಂಸಾ ವಾಕ್ಯ. ಕಿಂ ತತ್ ಇತ್ಯತ್ರ ಯತ್ ತತ್ ಸತ್ಯಸ್ಯ ಪರಂ ನಿಧಾನಂ. ಸತ್ಯವದನಸ್ಯ ಯತ್ರ ಸ್ಥಾನೇ ಸತ್ಯವದನಸ್ಯ ಪರಮ ಪ್ರಯೋಜನಭೂತಂ ಮೂರ್ತಂ ಬ್ರಹ್ಮ ಆಸ್ತೆ ತತ್ ಸ್ಥಾನಂ ಇತ್ಯರ್ಥ. ಸತ್ಯ ಪರಮ ಪ್ರಯೋಜನಭೂತಂ, ಸತ್ಯವದನದಿಂದ ಪಡೆದುಕೊಳ್ಳಬೇಕಾದ ಪರಮ ಪ್ರಯೋಜನವಾಗಿರುವಂತಹ ಪರಮಾತ್ಮನು ಎಲ್ಲಿದ್ದಾನೋ, ಮೂರ್ತ ರೂಪದಲ್ಲಿ ಇದಾನೋ, ಸ್ಥೂಲವಾದ ರೂಪದಲ್ಲಿ ಅಲ್ಲಿ ಇದ್ದಾನೆ, ಕಂಡು ಬರ್ತಾನೆ ಅವನು. ಆ ಸ್ಥಾನವು ಅದುವೇ ಪರಮಂ ನಿಧಾನಂ, ಅದಕ್ಕೆ ಆ ಸ್ಥಾನ ಅಂತ ಹೇಳಲ್ಪಟ್ಟಿದೆ. ಸತ್ಯದಿಂದಲೇ ಅದನ್ನ ಪಡೆದುಕೊಳ್ಳಬಹುದು. ಸತ್ಯದ ಒಂದು ಪ್ರಶಂಸೆ, ಸತ್ಯವದನ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು, ತಸ್ಮಾದಾಹಿತ ಅಗ್ನಿರ್ನಾನೃತಂ ವದೇತಿ, ಶ್ರುತಿ ಎಲ್ಲ ಹೇಳುತ್ತೆ ಸತ್ಯವನ್ನ ಹೇಳಬೇಕು, ಸುಳ್ಳು ಹೇಳಬಾರ್ದು, ಅದೆಲ್ಲ ಬಹಳ ಪ್ರಧಾನವಾದದ್ದು ಅಂತ ಹೇಳುವಂತಹ ಅರ್ಥವಾದ ಅದನ್ನು ಸತ್ಯವನ್ನ ಪ್ರಶಂಸೆ ಮಾಡುವಂತಹದ್ದು. ಬೃಹಚ್ಚತತ್ ದಿವ್ಯಮಚಿಂತ್ಯ ರೂಪಂ ಸೂಕ್ಷ್ಮಾಚ್ಚತತ್ ಸೂಕ್ಷ್ಮತರಂ ವಿಭಾತಿ. ದೂರಾತ್ ಸುದೂರೇ ತದಿಹಾಂತಿಕೆ ಚ ಪಶ್ಯತ್ಸ್ವಿಹೇವ ನಿಹಿತಂ ಗುಹಾಯಾಂ. ಬೃಹತ್ ಚ ತತ್, ಬೃಹತ್ತಾದದ್ದು. ಬೃಹತ್ತಾದದ್ದು ಸ್ವರೂಪತಃ ಗುಣತಃ ಬೃಹತ್ತಾದದ್ದು ಬ್ರಹ್ಮ. ದಿವ್ಯಂ, ದಿವ್ಯಂ ಅಪ್ರಾಕೃತವಾದದ್ದು. ಅಚಿಂತ್ಯ ರೂಪಂ. ಸೂಕ್ಷ್ಮಾತ್, ಸೂಕ್ಷ್ಮಾತ್ ಚ ಸೂಕ್ಷ್ಮತರಂ, ಸೂಕ್ಷ್ಮವಾದಕ್ಕಿಂತ ಸೂಕ್ಷ್ಮವಾದದ್ದು. ಅಣೋರಣೀಯಾನ್ ಹೇಳೋದು. ವಿಭಾತಿ ಪ್ರಕಾಶಿಸ್ತಾ ಇದೆ. ದೂರಾತ್ ಸುದೂರೇ, ಯಾವುದು ದೂರ ಅಂತ ಹೇಳ್ತೀವೋ ಅದಕ್ಕಿಂತ ಆಚೆ ಇರುವಂತಹದ್ದು. ತದಿಹ ಅಂತಿಕೆ, ಇಲ್ಲಿ ಹತ್ತಿರದಲ್ಲಿಯೂ ಕೂಡ ಇದೆ. ಚ ಪಶ್ಯತ್ಸು ಹೇವ ನಿಹಿತಂ ಗುಹಾಯಾಂ, ಯಾರು ನೋಡ್ತಾರೋ ಪಶ್ಯಸ್ಯ ಏತತ್ ನಿಹಿತಂ ಗುಹಾಯಾಂ, ಅದೇ ಗುಹೆಯಲ್ಲಿಯೇ ಇದೆ. ಅಸ್ಥಿರಾದಿಯಿಂದ ಪ್ರಾಪ್ಯನಾದ ಪರಮಾತ್ಮನನ್ನ ಇಲ್ಲಿ ಅವನ ವಿಶೇಷಗಳನ್ನೆಲ್ಲ ಮಂತ್ರ ತಿಳಿಸುತ್ತೆ. ಬೃಹತ್ ಚ ತದ್ದಿವ್ಯಂ ಅಚಿಂತ್ಯ ರೂಪಂ ಸೂಕ್ಷ್ಮಾಚ್ಚ ತತ್ ಸೂಕ್ಷ್ಮತರಂ ವಿಭಾತಿ. ಸ್ವರೂಪತಃ ಗುಣತಶ್ಚ ಬೃಹತ್. ಬೃಹತ್ ಶಬ್ದಕ್ಕೆ ಅದುವೇ ಅರ್ಥವನ್ನ ಮುಖ್ಯ ಅರ್ಥದಲ್ಲಿಯೇ ಹೇಳಿದ್ರು. ಬ್ರಹ್ಮ ಶಬ್ದಕ್ಕೆ ಬೃಹತ್ ಆದದ್ದು ಅಂತ ಹೇಳಿದ್ರೆ ಸ್ವರೂಪತಃ ಗುಣತಃ ಬೃಹತ್. ಬೃಹತ್ವಾತ್ ಬ್ರಹ್ಮಣತ್ವಾಚ ತದ್ ಬ್ರಹ್ಮೇತ್ಯ ವಿಧೀಯತೆ. ಇದೆಲ್ಲ ಬ್ರಹ್ಮ ಶಬ್ದಕ್ಕೆ ನಿರ್ವಚನಗಳು ಅನೇಕವಾಗಿ ಹೇಳಲ್ಪಟ್ಟಿದೆ. ಸ್ವರೂಪತಃ ಗುಣತಶ್ಚ ಬೃಹತ್ ಅನ್ನೋದು ಪೂರ್ಣವಾದ ಅರ್ಥ ತಗೊಂಡ್ರೆ ಬೃಹತ್, ಬ್ರಹ್ಮ ಶಬ್ದಕ್ಕೆ ಬೃಹತ್ ಅನ್ನುವಾಗ ಪರಿಪೂರ್ಣವಾದ ಅರ್ಥ ಇದುವೇ. ಅದು ಪರಮಾತ್ಮನಿಗೆ ನೇರವಾಗಿ ತಿಳಿಸೋದ್ರಿಂದ ಬ್ರಹ್ಮ ಶಬ್ದ ಅವನಿಗೆ ಮುಖ್ಯ ಅರ್ಥದಲ್ಲಿಯೇ ತಿಳಿಸುತ್ತೆ ಅನ್ನೋದು ಕೂಡ ಸ್ಥಾಪನೆ ಮಾಡಿದ್ರು ಭಾಷಿಕಾರರು ಜಿಜ್ಞಾಸಾಧಿಕರಣದಲ್ಲಿ. ದಿವ್ಯಂ ಪರಮಾಕಾಶ ನಿಲಯಂ, ಪರಮಾಕಾಶ ಅಂತ ಹೇಳಲ್ಪಟ್ಟ ವೈಕುಂಠವನ್ನ ತನ್ನ ಸ್ಥಾನವಾಗಿ ಉಳ್ಳವನು. ಅವನು ಅಪ್ರಾಕೃತನಾದವನು. ವಾಂಗ್ಮನಸ ಅಗೋಚರ ಕಮನೀಯ ರೂಪವತೆ, ಮನಸ್ಸಿಂದಲೂ ವಾಕಿನಿಂದಲೂ ತಿಳಿಯಲಾಗದಂತಹ
ಅತಿ ಸುಂದರವಾದ ರೂಪವನ್ನು ಹೊಂದಿರುವಂತಹ ಸರ್ವ ಅಚೇತನ ಅಂತ ಪ್ರವೇಶನ ಸಮರ್ಥಾತ್ ಜೀವ ಜೀವವರ್ಗಾದಪಿ ತದನುಪ್ರವೇಶ ಸಮರ್ಥತೆಯ ಸೂಕ್ಷ್ಮತರಂ ದೀಪ್ಯತೆ. ಸೂಕ್ಷ್ಮಾತ್ ಸೂಕ್ಷ್ಮತರಂ ಅಂದ್ರೆ ಇಲ್ಲಿ ಸೂಕ್ಷ್ಮಾತ್ ಅಂತ ಹೇಳೋದಕ್ಕೆ ಜೀವವರ್ಗವನ್ನೇ ಹೇಳ್ತಾರೆ. ಸೂಕ್ಷ್ಮಾತ್ ಸೂಕ್ಷ್ಮವಾದದ್ದು ಜೀವ, ಎಲ್ಲದಕ್ಕಿಂತಲೂ ಎಲ್ಲಾ ಅಚೇತನಕ್ಕಿಂತಲೂ ಸೂಕ್ಷ್ಮವಾದದ್ದು ಜೀವಾತ್ಮ. ಯಾಕೆ ಅಂತ ಹೇಳಿದ್ರೆ ಯಾವ ಅಚೇತನದಲ್ಲಿಯೂ ಅಂತಃಪ್ರವೇಶ ಮಾಡುವುದಕ್ಕೆ ಪ್ರವೇಶನಕ್ಕೆ ಸಮರ್ಥವಾಗಿದೆ. ಜೀವಾತ್ಮರ ಶರೀರಗಳು ನೋಡಿದ್ರೆ ಇಲ್ಲಿ ಪ್ರಾಣಿಗಳು ಅಚೇತನವು ಒಬ್ಬ ಚೇತನನಿಗೆ ಶರೀರವಾಗಿಯೇ ಇರಕ್ಕೆ ಸಾಧ್ಯ. ಇಲ್ಲಿರುವ ಅತ್ಯಂತ ಸೂಕ್ಷ್ಮವಾದ ಪ್ರಾಣಿಗಳು ಇದೆ, ಬ್ಯಾಕ್ಟೀರಿಯಾ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಕ್ರಿಮಿಗಳು, ಕಣ್ಣು ಕಾಣದೇ ಇರುವಂತಹ ಕ್ರಿಮಿಗಳು ಬೇಕಾದಷ್ಟಿದೆ. ಆ ಕ್ರಿಮಿಗಳಲ್ಲಿಯೂ ಒಬ್ಬ ಜೀವಾತ್ಮ ಇರ್ತಾನೆ. ಅದರ ಒಳಗಡೆಯೂ ಇದಕ್ಕೆ ಅವನಿಗೆ ಸಾಮರ್ಥ್ಯವಿದೆ. ಅಂದ್ರೆ ಅವನು ಎಲ್ಲಾ ಚೇತನಕ್ಕಿಂತಲೂ ಸೂಕ್ಷ್ಮನಾದವನು. ಜೀವಾತ್ಮನಿಗೂ ಅಂತರ್ಯಾಮಿಯಾಗಿದ್ದಾನಲ್ಲ ಪರಮಾತ್ಮ, ಅವನಿಗೆ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ, ಅನುಪ್ರವೇಶ ಮಾಡಿ ಅವನಲ್ಲಿಯೂ ಒಳಗಡೆ ಇದಾನಲ್ಲ, ಅವನು ಅನುಪ್ರವೇಶ ಸಮರ್ಥತೆಯ ಸೂಕ್ಷ್ಮತರಂ ದೀಪ್ಯತೆ. ಸೂಕ್ಷ್ಮಾತ್ ಸೂಕ್ಷ್ಮತರಂ ಪ್ರಕಾಶಿಸ್ತಾ ಇದ್ದಾನೆ ಅವನು. ದೂರಾತ್ ಸುದೂರೇ ತದಿಹ ಅಂತಿಕೆ ಚ ಪಶ್ಯತ್ಸು ಇಹೈವ ನಿಹಿತಂ ಗುಹಾಯ. ದೂರಾತ್ ಸುದೂರೇ ಪ್ರಕೃತೇ ಪರಸ್ತಾತ್ ವರ್ತಮಾನೇ ಪರಮಪದೇ. ದೂರಾತ್ ಅಂದ್ರೆ ಈ ಪ್ರಕೃತಿ ಮಂಡಲಕ್ಕಿಂತ ಆಚೆ ಇರುವಂತಹದ್ದು. ಪ್ರಕೃತಿ ಮಂಡಲವೇ ವಿಸ್ತೀರ್ಣವಾಗಿದೆ, ಅದಕ್ಕಿಂತ ಆಚೆ ಇರುವಂತಹ ಪರಮಪದದಲ್ಲಿ ಇರುವವನು. ಇಹ ಅಂತಿಕೆ ಅಂಡಾಂತರ್ವರ್ತಿನಿ ರವಿಮಂಡಲೆ. ಅಂತಿಕೆ ಅನ್ನುವಾಗ ಹೃದಯ ಗುಹೆ ಹೇಳ್ಬೋದು, ಇಲ್ಲ ಆದಿತ್ಯ ಮಂಡಲ ಹೇಳ್ಬೋದು, ಎಲ್ಲ ಇಲ್ಲಿ ಹೇಳ್ಬೋದು. ಅನೇಕ ಸ್ಥಾನಗಳಲ್ಲಿ ಇಲ್ಲಿ ಕಂಡು ಬರ್ತಾನೆ ಆದಿತ್ಯ ಮಂಡಲದಲ್ಲಿ ಅನ್ನೋದು ಪ್ರಸಿದ್ಧವಾಗಿ ಹೇಳಲ್ಪಟ್ಟಿದೆ. ಅಂತರಾದಿತ್ಯ ಪುರುಷೋ ದೃಶ್ಯತೆ ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಮೊದಲ ತ್ಯಾಂದೋಗ್ಯದಲ್ಲಿ ಹೇಳಿದಾಗೆ ಆದಿತ್ಯ ಮಂಡಲದಲ್ಲಿ ಇರುವಂತಹವನು. ಸೂರ್ಯಮಂಡಲದಲ್ಲಿ ಪಶ್ಯತ್ಸು ಬ್ರಹ್ಮ ದರ್ಶಿಷು ಇಹೈವ. ಪಶ್ಯತ್ಸು ಅಂದ್ರೆ ಯಾರು ನೋಡ್ತಾರೋ ಅವರಲ್ಲಿ ಅಂತ ಹೇಳಿದ್ರೆ ಬ್ರಹ್ಮದರ್ಶಿಗಳಲ್ಲಿ, ಉಪಾಸಕರು ಪರಮಾತ್ಮನನ್ನ ಕಾಣುವವರಲ್ಲಿ, ಗುಹಾಯಾಮ್ ಚ ಹೃದಯಾಕಾಶೇ ನಿಹಿತಂ ಸ್ಥಿತಮಿತ್ಯರ್ಥ. ಅವರಿಗೆ ಹೃದಯದಲ್ಲಿಯೂ ಅವನು ಸಾಕ್ಷಾತ್ಕಾರವಾಗ್ತಾನೆ. ಬ್ರಹ್ಮದರ್ಶಿಗಳಿಗೆ ಹೃದಯದಲ್ಲಿಯೂ ಕೊಡ್ತಾನೆ. ಆದಿತ್ಯ ಮಂಡಲದಲ್ಲಿದ್ದಾನೆ, ಪ್ರಕೃತಿ ಮಂಡಲಗಿಂತ ಆಚೆ ಇರುವ ವೈಕುಂಠದಲ್ಲಿ ಪರಮಾಕಾಶದಲ್ಲಿ ಇದ್ದಾನೆ. ಆದಿತ್ಯ ಮಂಡಲದಲ್ಲಿದ್ದಾನೆ, ಹೃದಯ ಗುಹೆಯಲ್ಲಿಯೂ ಇದ್ದಾನೆ ಆ ಪರಮಾತ್ಮ. ಹೀಗೆ ಎಲ್ಲ ಕಡೆಯೂ ಇರುವ ಪರಮಾತ್ಮ ಪರಮ ವ್ಯೋಮ ನಿಲಯದಲ್ಲಿ ಇದ್ದಾನೆ. ಆಕಾಶದ ಇದರಲ್ಲಿ ಪರಮಾಕಾಶ ವೈಕುಂಠದಲ್ಲಿದ್ದಾನೆ, ಆದಿತ್ಯ ಮಂಡಲದಲ್ಲಿ ಹೃದಯದಲ್ಲಿ. ಅವನನ್ನ ಹೇಗೆ ನೋಡ್ತಾರೆ ಅವರು, ಯಾವ ರೀತಿಯಲ್ಲಿ ಅವನನ್ನು ಕಾಣ್ತಾರೆ? ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾನ್ಯೈ ದೇವೈ ತಪಸಾ ಕರ್ಮಣ ವಾ. ಅವನು ಹೇಗೆ ಕಾಣೋದು ಅವನನ್ನ ಹೇಳುತ್ತೆ ಶ್ರುತಿ ತಿಳಿಸುತ್ತೆ ಇಲ್ಲಿ. ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ ತತಸ್ತುತಂ ಪಶ್ಯತಿ ನಿಷ್ಕಲಂ ಧ್ಯಾಯಮಾನಃ. ಅವನ ಒಂದು ಅನುಗ್ರಹದಿಂದಲೇ ಧ್ಯಾನ ಮಾಡಿ ಅವನನ್ನ ಪಡೆದುಕೊಳ್ಬೇಕು ಅನ್ನೋದು ಇಲ್ಲಿ. ಚಕ್ಷುಷಾ ಗೃಹ್ಯತೆ ನಾಪಿ ವಾಚ. ಈ ಮಾಂಸ ಚಕ್ಷುಷ ಪ್ರಾಕೃತವಾದ ಕಣ್ಣುಗಳಾಗಲಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಮಾತಿನಿಂದ ಅವನನ್ನ ವಿವರಿಸಕ್ಕಾಗೋದಿಲ್ಲ, ತಿಳಿಯೋದಕ್ಕೆ ಹೇಳೋದಕ್ಕಾಗೋದಿಲ್ಲ. ನಾನ್ಯಹಿ ಅಂದ್ರೆ ಪರಿಪೂರ್ಣವಾಗಿ ತಿಳಿಯಕ್ಕಾಗೋದಿಲ್ಲ, ಪರಿಪೂರ್ಣವಾಗಿ ಅವನನ್ನ ಸ್ತೋತ್ರ ಮಾಡುವುದಕ್ಕಾಗೋದಿಲ್ಲ. ಜ್ಞಾನ್ಯೈಹಿ ದೇವೈಹಿ, ದೇವೈಹಿ ಅಂದ್ರೆ ಇಂದ್ರಿಯಗಳಿಂದ ಅಂತ ಅರ್ಥ. ದೇವಾಹ ಅಂದ್ರೆ ಇಂದ್ರಿಯಗಳು ಇಲ್ಲಿ. ತಪಸಾ ಕರ್ಮಣಾವ, ಇಂದ್ರಿಯಗಳಿಂದಲೂ ಬೇರೆ ಯಾವ ಇಂದ್ರಿಯಗಳಿಂದಲೂ ಕೂಡ ತಿಳಿಯಕ್ಕೆ ಸಾಧ್ಯವಿಲ್ಲ. ಜ್ಞಾನ ಪ್ರಸಾದೇನ, ಹೇಗೆ ತಿಳಿಬಹುದು? ಮತ್ತೆ ತಿಳಿಯಕ್ಕೆ ಆಗೋದಿಲ್ವೇ ಅವನನ್ನ ಅಂತ ಹೇಳಿದ್ರೆ ಅವೇದ್ಯತ್ವ ಅನ್ನೋದಿಲ್ಲ. ತಿಳಿಬೇಕು ಅಂತ ಶ್ರುತಿ ಹೇಳತ್ತೆ. ಹೇಗೆ ತಿಳಿಬೇಕು? ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಂ ಪಶ್ಯತೆ. ಶ್ರುತಿ ಹೇಳುತ್ತೆ, ನೋಡ್ತಾನೆ ಅವನ್ನ. ಜ್ಞಾಯತೆ ಅನೇನ ಇತಿ ವ್ಯುತ್ಪತ್ಯ ಪ್ರಜ್ಞಾತ ತಸ್ಮಾತ್ ಪ್ರಸೃತ ಪುರಾಣಿ ಶ್ರುತ್ಯುಕ್ತ ರೀತ್ಯ ಜ್ಞಾನ ಪ್ರಸರಣ ಹೇತು ಪರಮಾತ್ಮ ಜ್ಞಾನ ಶಬ್ದೇನ ಉಚ್ಯತೆ. ಇದು ಸದ್ಗುಣ ಸಾರತ್ವಾಧಿಕರಣ ನ್ಯಾಯದಿಂದ ಗುಣಸಾರವಾದ ಸಾರಭೂತವಾದ ಗುಣ ಅವನಿಗೆ, ಅವನ ಒಂದು ಇದರಿಂದ ಜ್ಞಾನ ಪ್ರಸಾದಾತ್ ಅಂತ ಹೇಳಿದಾಗ ಜ್ಞಾನನ ಪ್ರಸಾದದಿಂದ, ಅನುಗ್ರಹದಿಂದ
ಜ್ಞಾನ ಪ್ರಸಾದದಿಂದ ಅಂತ ಹೇಳಿದ್ರೆ ಜ್ಞಾನ ಅನ್ನೋದು ಪರಮಾತ್ಮನನ್ನು ತಿಳಿಸುತ್ತೆ. ಇಲ್ಲಿ ಜ್ಞಾಯತೆ ಅನೇನ ಇತಿ ಜ್ಞಾನಂ ಅಂತ ಹೇಳ್ಬಿಟ್ಟು ಕರಣಾರ್ಥದಲ್ಲಿ ಅರ್ಥ ಮಾಡ್ಬೋದು. ಜ್ಞಾನಂ ಅನ್ನೋದಕ್ಕೆ ಕರಣಾರ್ಥ. ಅನೇನ ಅಂದ್ರೆ ತೃತೀಯ ವಿಭಕ್ತಿಯಲ್ಲಿ ಇದೆ. ಜ್ಞಾಯತೆ ಅನೇನ ಅದು ಸಾಧನವಾಗುತ್ತೆ. ಜ್ಞಾನಂ ಅಂತ ಜ್ಞಾನ ಸಾಧನ ಅಂತ ಅರ್ಥ. ಜ್ಞಾನ ಸಾಧನವಾದಕ್ಕೆ ಜ್ಞಾನಂ ಅಂತಾನೆ ಹೇಳುತ್ತೆ. ಅದು ಅನೇಕ ಕಡೆ ಬರುತ್ತೆ, ಸೂತ್ರಗಳಲ್ಲಿಯೂ ಬರುತ್ತೆ, ಜೈಮಿನಿಯ ಸೂತ್ರಗಳಲ್ಲಿಯೂ ಉಪಯೋಗಿಸ್ತಾರೆ. ಅದರಲ್ಲಿ ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ಅಂತ ಹೇಳುವಾಗ ಅದು ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ವೇದಕ್ಕೆ ಅದಕ್ಕೆ ಸಾಧನ ಜ್ಞಾನಂ ಅಂತ ಹೇಳಲ್ಪಟ್ಟಿದೆ. ಅಲ್ಲಿ ಸೂತ್ರದಲ್ಲಿ ಹೇಳ್ತಾರೆ. ಆ ಸೂತ್ರ ಹೇಳುವಾಗ ಜ್ಞಾನಂ ಅಂತ ವೇದಕ್ಕೆ ಹೇಳ್ತಾರೆ, ಜ್ಞಾನ ಸಾಧನ ಅಂತ ಹೇಳ್ಬಿಟ್ಟು. ಜ್ಞಾಯತೆ ಅನೇನ ಕರಣಾರ್ಥದಲ್ಲಿ ಜ್ಞಾನ ಶಬ್ದ. ಪ್ರಜ್ಞಾಚಿ ತಸ್ಮಾತ್ ಪ್ರಸುತಾ ಪುರಾಣಿ ಅಂತ ಹೇಳಿದ್ರೆ ಪ್ರಸರಣ, ಜ್ಞಾನ ಪ್ರಸರಣ ಹೇತು, ಅವನ ಒಂದು ಕಾರಣದಿಂದ ನಾವು ತಿಳಿತೀವಿ ಅಂತ ಹೇಳ್ಬೋದು. ಜ್ಞಾನ ಪ್ರಸರಣಕ್ಕೆ ಕಾರಣವಾದವನು ಪರಮಾತ್ಮ ಜ್ಞಾನ ಶಬ್ದೇನ ಉಚ್ಯತೆ. ಅಯಮನ್ವಯ ನಿಷ್ಕಲಂ ಪರಮಾತ್ಮಾನಂ ಧ್ಯಾಯನ್, ನಿರವಯವಿಯಾದವನು, ಕಲಾ ಅಂದ್ರೆ ಭಾಗ ಪಾರ್ಟ್ಸ್, ನಿರವಯವಿಯಾದ ಪರಮಾತ್ಮನನ್ನು ಧ್ಯಾನ ಮಾಡಿ ಪರಮಾತ್ಮ ಪ್ರಸಾದೇನ ಜ್ಞಾನ ಪ್ರಸಾದೇನ ವಿಶುದ್ಧ ಅಂತಃಕರಣ ಭವತಿ. ಜ್ಞಾನ ಪ್ರಸಾದೇನ ವಿಶುದ್ಧ ಸತ್ವ. ಸತ್ವ ಅನ್ನೋದು ಅಂತಃಕರಣ ಅನ್ನೋದು ಪ್ರಸಿದ್ಧವಾದ ಅರ್ಥವಿದೆ ಅದಕ್ಕೆ. ವಿಶುದ್ಧ ಸತ್ವ ಅಂದ್ರೆ ವಿಶುದ್ಧ ಅಂತಃಕರಣ ಭವತಿ. ತದನಂತರಂ ತಂ ಪಶ್ಯತಿ, ಅದಾದ್ಮೇಲೆ ದರ್ಶನ ಸಮಾನಾಕಾರ ಜ್ಞಾನೇನ ತಂ ವಿಷಯೀಕರೋತಿ ಇತ್ಯರ್ಥಃ. ದರ್ಶನ ಸಮಾನಾಕಾರವಾಗಿ ಅವನನ್ನು ಧ್ಯಾನ ಮಾಡಿದ್ರೆ ಅದರ ಆ ರೂಪವಾದ ಜ್ಞಾನದಿಂದ, ಅದುವೇ ಉಪಾಸನಾತ್ಮಕವಾದ ಜ್ಞಾನ ಅಂತ ಹೇಳಲ್ಪಟ್ಟಿದೆ. ಉಪಾಸಕಾತ್ಮಕವಾದ ಜ್ಞಾನ, ಉಪಾಸನಾತ್ಮಕವಾದ ಜ್ಞಾನ, ಬರೀ ವಾಕ್ಯಾರ್ಥ ಜ್ಞಾನವಲ್ಲ. ದರ್ಶನ ಸಮಾನಾಕಾರವಾಗಿ ಧ್ಯಾನ ಮಾಡಿದ್ರೆ ಅದುವೇ ಅವನಿಗೆ ಫಲವು ಸಿಗುತ್ತೆ. ಅವನಿಗೆ ಧ್ಯಾನದಿಂದಲೇ ಅವನನ್ನ ಪಡೆದುಕೊಳ್ಬೇಕು. ಮನಸ್ಸು ಶುದ್ಧವಾಗಿರ್ಬೇಕು ಅದಕ್ಕೆ. ಆದ್ದರಿಂದ ಇವನಿಗೆ ಬೇರೆ ಪ್ರಾಕೃತವಾದ ಜಿಜ್ಞಾಸುಗಳಿಂದ ತಿಳಿಯಕ್ಕಾಗೋದಿಲ್ಲ, ಮಾತಿನಿಂದ ಅವನನ್ನ ಸ್ತೋತ್ರ ಮಾಡಕ್ಕಾಗೋದಿಲ್ಲ, ಪೂರ್ಣವಾಗಿ ಮಾಡಕ್ಕಾಗೋದಿಲ್ಲ ಅಂತ ಅರ್ಥ. ಆದರೆ ಅವನ ಅನುಗ್ರಹದಿಂದಲೇ ಆ ಪರಮಾತ್ಮನನ್ನ, ನಿರವಯವಿಯಾದ ಪರಮಾತ್ಮನನ್ನ ಶುದ್ಧವಾದ ಅಂತಃಕರಣದಿಂದ ಧ್ಯಾನ ಮಾಡಿ, ಧ್ಯಾನದ ಮೂಲಕ ಅವನನ್ನ ನೋಡ್ತಾರೆ ಅಂತ ಅನ್ವಯ ಇಲ್ಲಿ. ಅವ ಪರಮಾತ್ಮನಿಗೆ ಹೇಳುವಾಗ ಯೇಷೋಣುರಾತ್ಮ ಚೇತಸಾ ವೇದಿತವ್ಯ ಯಸ್ಮಿನ್ ಪ್ರಾಣ ಪಂಚಧಾ ಸಂವಿವೇಶ. ಈ ಮಂತ್ರ ಜೀವಾತ್ಮ ಪರವಾಗಿಯೂ ಅರ್ಥ ಮಾಡಲ್ಪಟ್ಟಿದೆ ಬ್ರಹ್ಮಸೂತ್ರದಲ್ಲಿ. ಜೀವಾತ್ಮನ ಸ್ವರೂಪ ಹೇಳುವಾಗ, ಅಣು ಅಂತ ಹೇಳುವಾಗ ಈ ಮಂತ್ರವನ್ನು ಅದಕ್ಕೂ ತೆಗೀತಾರೆ. ಪ್ರಾಣೇಶ್ಚಿತ್ತ ಸರ್ವಮೋತಂ ಪ್ರಜಾನಾಂ, ಪ್ರಾಣೇಶ್ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ಶುದ್ಧೇ ವಿಭವತ್ಯೇಷ ಆತ್ಮ ಅಂತ ಹೇಳಿದ್ರು. ಇಲ್ಲಿ ಈ ಮಂತ್ರವನ್ನ ಇಲ್ಲಿ ಪರಮಾತ್ಮ ಪರವಾಗಿ ಮಾಡ್ತಾರೆ. ಪ್ರಕರಣ ಪರಮಾತ್ಮ ಪರವಾಗಿರೋದ್ರಿಂದ ಪರಮಾತ್ಮ ಪರವಾಗಿ ಅರ್ಥ ಮಾಡ್ತಾರೆ ಇಲ್ಲಿ. ಏಷಃ ಅಣುಃ ಆತ್ಮ ಚೇತಸಾ ವೇದಿತವ್ಯ ಯಸ್ಮಿನ್ ಆತ್ಮನಿ ಪ್ರಾಣಾಪಾನಾದಿ ಪಂಚರೂಪೇಣ ವಿಭಕ್ತಃ ಪ್ರಾಣಃ ಆಶ್ರಿತಃ. ಯಸ್ಮಿನ್ ಪಂಚಧ ಇದೆ ಈ ಪ್ರಾಣಗಳು. ಯಸ್ಮಿನ್ ಪ್ರಾಣಃ ಪಂಚಧ ಸಂವಿವೇಶ ಅಂತ ಹೇಳಿದಾಗ, ಪಂಚಧ ಸಂವಿವೇಶ ಐದು ವಿಭಾಗವಾಗಿ, ವಿಭಕ್ತಃ ಅಂದ್ರೆ 5 ವಿಭಾಗವಾಗಿ ಮಾಡಲ್ಪಟ್ಟು ಅದು ಆಶ್ರಿತವಾಗಿದೆ. ಸಂವಿವೇಶ ಅಂದ್ರೆ ಪರಮಾತ್ಮನ ಆಶ್ರಯದಲ್ಲಿದೆ. ಪ್ರಾಣೈಹಿ ಇತರೇಂದ್ರಿಯೈಹಿ ಸಹ ಪ್ರಜಾನಾಂ ಸರ್ವಮಪಿ ಮನಃ ಆಶ್ರಿತಂ. ಎಲ್ಲ ಇತರ ಇಂದ್ರಿಯಗಳಲ್ಲಿಯೂ ಪ್ರಜೆಗಳು ಎಲ್ಲವೂ ಕೂಡ ಸರ್ವಮಪಿ ಮನಃ ಆಶ್ರಿತಂ. ಈ ಪ್ರಿಂಟಿಂಗ್ ಇಲ್ಲ, ಸ್ವಲ್ಪ ಅಷ್ಟು ಸ್ಪಷ್ಟವಾಗಿಲ್ಲ, ಒಂದು ನಿಮಿಷ ನೋಡ್ತೀನಿ. ಸರ್ವಮಪಿ ಮನಃ ಆಶ್ರಿತಂ ಅಂತ ಹೇಳಿದ್ರು. ಯಸ್ಮಿಂಶ್ಚ ಪರಮಾತ್ಮನಿ ವಿಶುದ್ಧೇ ಪ್ರಸನ್ನೇ ಸತಿ ಏಷ ಜೀವಾತ್ಮ ವಿಭವತಿ. ಯಸ್ಮಿನ್ ಆತ್ಮನಿ ಪ್ರಾಣಾಪಾನಾದಿ ಪಂಚರೂಪೇಣ ವಿಭಕ್ತಃ ಪ್ರಾಣಃ ಆಶ್ರಿತಃ ಪ್ರಾಣೈಃ ಪಂಚೇಂದ್ರಿಯೈಃ ಸಹ ಪ್ರಜಾನಾಂ ಸರ್ವಮಪಿ ಮನಃ ಆಶ್ರಿತಂ, ಮನಸ್ಸನ್ನು ಆಶ್ರಯಿಸಿದೆ ಅಂತ ಅರ್ಥ.
ಮನಃ ಆಶ್ರಿತಂ ಅಂತ ಹೇಳಿದ್ರು. ಇದಕ್ಕೆ ಪುಸ್ತಕದಲ್ಲೂ ಪ್ರಿಂಟಿಂಗ್ ಕ್ಲಿಯರ್ ಆಗಿಲ್ಲ. ಒಂದು ನಿಮಿಷ. ಯಶೋಣುರಾತ್ಮ ಚೇತಸ ವೇದಿತವ್ಯಃ. ಆ ಪರಮಾತ್ಮನಲ್ಲಿ ಪ್ರಾಣವು, ಪ್ರಾಣ ಅಂದ್ರೆ ಇಲ್ಲಿ ಮುಖ್ಯ ಪ್ರಾಣವೇ ಅರ್ಥ. ಅಲ್ಲಿ ಪಂಚಪಾನ ಪ್ರಾಣಪಾನ ಅಪಾನ ಉದಾನ ಸಮಾನ ಅಂತ 5 ವಿಭಾಗವಾಗಿ ಆಶ್ರಿತವಾಗಿದೆ. ಈ ಸೂಕ್ಷ್ಮವಾದ ಪರಮಾತ್ಮ ಮನಸ್ಸಿನಿಂದ ಅವನು ತಿಳಿಬೇಕು. ಚೇತಸ ವೇದಿತವ್ಯ ಅಂತ ಹೇಳಿದ್ರು. ಯಾರಲ್ಲಿ ಪ್ರಜಾನಾಂ ಸರ್ವಂ ಪ್ರಾಣೈಹಿ ಚಿತ್ತಂ ಓತಂ, ಎಲ್ಲವೂ ಕೂಡ ಅವನನ್ನ ಆ ಇಂದ್ರಿಯಗಳೊಡನೆ, ಪ್ರಾಣೈಹಿ ಅಂತ ಹೇಳಿ ಪ್ಲೂರಲ್ ಇದೆ, ಅಲ್ಲಿ ಬಹುವಚನ. ಪ್ರಾಣೈಹಿ ಅನ್ನೋದು ಇಂದ್ರಿಯಗಳನ್ನ ಇಂದ್ರಿಯಗಳು ಅನ್ನೋ ಅರ್ಥ ಕೊಡುತ್ತೆ. ಪ್ರಾಣೈಹಿ ಅನ್ನೋದು ಇಂದ್ರಿಯಗಳು ಅಂತ ಅರ್ಥ. ಇತರೈಹಿ ಇಂದ್ರಿಯೈಹಿ, ಪ್ರಾಣ ಶಬ್ದ ಬಹುವಚನದಲ್ಲಿ ಬಂದ್ರೆ ಇಂದ್ರಿಯಗಳನ್ನ ತಿಳಿಸುತ್ತೆ. ಪ್ರಾಣ ಅಂತ ಏಕವಚನದಲ್ಲಿ ಬಂದ್ರೆ ಮುಖ್ಯ ಪ್ರಾಣವನ್ನ ತಿಳಿಸುತ್ತೆ. ಅದು ಎಲ್ಲ ಇಂದ್ರಿಯಗಳು, ಮನಸ್ಸು, ಓತಂ ಎಲ್ಲ ಅವನಲ್ಲಿ ಸಮರ್ಪಿತವಾಗಿದೆ ಅಂತ ಅರ್ಥ. ಯಸ್ಮಿನ್ ವಿಶುದ್ಧೆ ವಿಭವತಿ, ಆವಾಗ ಇವನು ವಿಭವತಿ ಅಂದ್ರೆ ವಿಶೇಷಣ ಭವತಿ ಅಂದ್ರೆ ತನ್ನ ಸ್ವರೂಪ ಆವಿರ್ಭಾವವನ್ನು ಪಡಿತಾನೆ ಅಂತ ಅರ್ಥ. ವಿಭವತಿ ಅನ್ನೋದಕ್ಕೆ ಅದನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮನಿ ಯಸ್ಮಿಂಶ್ಚ ಪರಮಾತ್ಮನಿ ವಿಶುದ್ಧೆ ಪ್ರಸನ್ನೇ ಸತಿ. ಇಲ್ಲಿ ವಿಶುದ್ಧೆ ಅನ್ನಕ್ಕೆ ವಿಶೇಷವಾದ ಅರ್ಥ. ಪ್ರಸನ್ನತೆ, ಪರಮಾತ್ಮನಿಗೆ ಶುದ್ಧಿ ಅಂದ್ರೆ ಏನರ್ಥ ಅಂದ್ರೆ ವಿಶುದ್ಧೇ ಪ್ರಸನ್ನೇ ಸತಿ ಅಂತ ಅರ್ಥ. ಅವನ ಅನುಗ್ರಹದಿಂದ ಅನ್ನೋದೇ ಅಲ್ಲಿ ಅರ್ಥ. ತೈತ್ತಿರೀಯೋಪನಿಷತ್ತಲ್ಲೂ ಮಹಾನಾರೋಹಣೋಪನಿಷತ್ತಲ್ಲಿ ಬರುತ್ತೆ. ಪ್ರಾಣಾಪಾನ ವ್ಯಾನೋ ಉದಾನಾಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾಭಿಪಾಪ್ಮ ಅಂತ ಬಂದಾಗ ಭೂಯ ಸ್ವಾಹ ಎಲ್ಲವೂ ಶುದ್ಧವಾಗ್ಲಿ ಅಂತ ಒಂದು ಪ್ರಾರ್ಥನೆ ಇದೆ. ಅದು ಹೇಳುವಾಗ ಅಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾಭಿಪಾಪ್ಮ ಭೂಯ ಸ್ವಾಹ ಮಂತ್ರ ಬರುತ್ತೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ, ಶುದ್ಧಿ ಆನಂದಮಯನಿಗೂ ಸೇರಿಸ್ಬಿಟ್ಟಿದೆ ಮಂತ್ರ. ಇಲ್ಲಿಯವರೆಗೂ ಸರಿ. ಅನ್ನಮಯಕ್ಕೆ ಶುದ್ಧಿ, ದೇಹಕ್ಕೆ ಪ್ರಾಣಕ್ಕೆ ಶುದ್ಧಿ, ಮನಸ್ಸಿಗೆ ಶುದ್ಧಿ, ವಿಜ್ಞಾನಮಯ ಜೀವನಿಗೆ ಶುದ್ಧಿ ಎಲ್ಲ ಸರಿ. ಆನಂದಮಯ ಮೇ ಶುದ್ಧಿ ಅಂತ, ಆನಂದಮಯನಿಗೆ ಶುದ್ಧಿ ಅಂದ್ರೆ ಏನು? ವಸ್ತು ಸ್ವರೂಪವನ್ನು ನೋಡಿಕೊಂಡು ಶುದ್ಧಿಗೆ ಅರ್ಥ ಮಾಡಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ ತೈತ್ತಿರೀಯ ಮಹಾನಾರಾಯಣ ಉಪನಿಷತ್ತಿನಲ್ಲಿ. ಅವನ ಶುದ್ಧಿ ಅಂದ್ರೆ ಅವನ ಅನುಗ್ರಹ ಬರಲಿ ನಮಗೆ. ಅವನಲ್ಲಿ ಏನು ಅಶುದ್ಧಿ ಇದೆ, ನಮ್ಮ ವಿಷಯದಲ್ಲಿ ಕೋಪ ಇದೆ ಅವನಿಗೆ, ಯಾಕೆಂದ್ರೆ ನಿಗ್ರಹ ಸಂಕಲ್ಪ ಅದು ಹೋಗ್ಲಿ ಅಂತ ಅರ್ಥ. ಅವನಿಗೆ ಶುದ್ಧಿ ಅಂದ್ರೆ ನಮ್ಮ ವಿಷಯದಲ್ಲಿರುವ ನಿಗ್ರಹ ಸಂಕಲ್ಪವೆಲ್ಲ ಹೋಗ್ಲಿ, ಅವನು ಪ್ರಸನ್ನನಾಗಲಿ ಅಂತ ಅರ್ಥ ಬರುತ್ತೆ. ವಿಶುದ್ಧೆ ಶುದ್ಧ ಅಂತ ಅರ್ಥದಲ್ಲಿ ತೈತ್ತಿರೀಯ ಮಹಾನಾರಾಯಣದಲ್ಲೂ ಅದೇ ರೀತಿ ಅರ್ಥದಲ್ಲಿ ಬರುತ್ತೆ. ಯಸ್ಮಿಂಶ್ಚ ವಿಶುದ್ಧೆ ಅಂತ ಹೇಳಿದ್ರೆ ಪರಮಾತ್ಮ ಶುದ್ಧನಾದರೆ ಅಂದ್ರೆ ಪ್ರಸನ್ನನಾದರೆ, ನಮ್ಮ ವಿಷಯದಲ್ಲಿ ಇರುವಂತಹ ಅವನ ನಿಗ್ರಹ ಸಂಕಲ್ಪ ಹೋದರೆ ಅಂತ ಅರ್ಥ. ಆಗ ನಮ್ಮ ದೃಷ್ಟಿಯಿಂದ ಶುದ್ಧಿ, ಪ್ರಸನ್ನನಾಗ್ತಾನೆ. ಯಶಃ ಜೀವಾತ್ಮ ವಿಭವತಿ ಅಪಹತ ಪಾಪ್ಮತ್ವಾದಿ ಗುಣಾಷ್ಟಕ ವಿಶಿಷ್ಟತೆಯ ಆವಿರ್ಭವತಿ ವಿಭವತಿ. ವಿಶೇಷಣ ಸ್ವರೂಪಾವಿರ್ಭಾವ, ವಿಭುತ್ವಂ ಆನಂತ್ಯಮಶ್ನುತೆ ಅಂತ ಅರ್ಥ. ಇಲ್ಲಿ ಅದು ಒಂದು ಪಾಠ. ಸ ಏಷಃ ಅಣುಹು ದುರ್ವಿಜ್ಞೇಯ ಆತ್ಮ ವಿಶುದ್ಧೇನ ಮನಸ ಗ್ರಾಹ್ಯ. ತಿಳಿಯೋದಕ್ಕೆ ಸಾಧ್ಯವಿಲ್ಲ, ಅವನು ಅತ್ಯಂತ ಸೂಕ್ಷ್ಮನಾದವನು. ಅಣುಹು ಅಂದ್ರೆ ಎಲ್ಲ ದುರ್ವಿಜ್ಞೇಯ ಅಂತ ಅರ್ಥ. ತಿಳಿಯಕ್ಕಾಗದೇ ಇರೋನು ಅಂತ ಅರ್ಥ. ಅಣುಹು ಅಂತ ಹೇಳಿದ್ರೆ ಪ್ರಾಕೃತವಾದ ಒಂದು ಪರಿಮಾಣ ಹೇಳೋದಿಲ್ಲ. ಅದು ಅಟಾಮಿಕ್ ಅಂತ ಹೇಳಿದ್ರೆ ಒಂದು ಮೆಷರ್, ಆ ಮೆಷರ್ ಹೇಳಕ್ಕಾಗ್ದಿಲ್ಲ ಪರಮಾತ್ಮನಿಗೆ. ಜೀವಾತ್ಮನಿಗೋ ಪರಮಾತ್ಮನಿಗೋ ಒಂದು ಪರಿಮಾಣವನ್ನು ಹೇಳಕ್ಕಾಗೋದಿಲ್ಲ. ಇಷ್ಟು ಅಂತ 1 ಇಂಚು 2 ಇಂಚು 1 ಅಡಿ 2 ಅಡಿ ಹೀಗೆಲ್ಲ ಪರಿಮಾಣ ಹೇಳಕ್ಕಾಗೋದಿಲ್ಲ ಅವನು. ಆದ್ರಿಂದ ಅವನಿಗೆ ಸೂಕ್ಷ್ಮ ಅಂತ ಹೇಳ್ಬೇಕು. ಅಣು ಅನ್ನುವ ಶಬ್ದಕ್ಕೆ ದುರ್ವಿಜ್ಞೇಯ, ಪರಮಾತ್ಮನಿಗೆ ಬಹಳ ಕಷ್ಟ ಅವನು ತಿಳಿಯೋದಕ್ಕೆ ಅನ್ನೋದಕ್ಕೆ ಅಣುಹು ಅನ್ನುವ ಶಬ್ದವನ್ನ ಉಪಯೋಗಿಸಿದೆ ಇಲ್ಲಿ. ಅದು ಆ ಪರಮಾತ್ಮನಿಗೆ ಹೇಳಿದ್ರಿ. ಪರಮಾತ್ಮನ ಪ್ರಸನ್ನತೆಯನ್ನು ಪಡೆದುಕೊಳ್ಳಬಹುದು. ಶುದ್ಧವಾದ ಮನಸ್ಸಿನಿಂದಲೇ ಅವನನ್ನು ತಿಳಿಯಬಹುದು. ಅವನು ಶುದ್ಧವಾದ ಮನಸ್ಸಿನಿಂದಲೇ ತಿಳಿಯಕ್ಕೆ ಸಾಧ್ಯ ಅವನನ್ನ.
ಅನ್ನೋದನ್ನ ಈ ಮಂತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ. ಯಶಃ ಅಣುಹು ಆತ್ಮ ಚೇತಸ ವೇದಿತವ್ಯ. ಚೇತಸ ಅಂದ್ರೆ ಯಾವ ರೀತಿಯ ಮನಸ್ಸು, ಚೇತಸ್ ಅಂದ್ರೆ ಮನಸ್ಸು ಅಂತ ಅರ್ಥ. ಪರಿಶುದ್ಧವಾದ ಮನಸ್ಸು, ಪರಿಶುದ್ಧ ಮನೋಮಯ ಅಂತ ಪರಮಾತ್ಮನಿಗೆ ಒಂದು ಗುಣ ಹೇಳುತ್ತೆ. ಮನೋಮಯ ಪ್ರಾಣ ಶರೀರ ಭಾರೂಪ. ಮನೋಮಯ ಅಂತ ಪರಮಾತ್ಮನಿಗೆ ಶಬ್ದ ಹೇಳಿದಾಗ ಏನರ್ಥ ಅಂದ್ರೆ ಪರಿಶುದ್ಧ ಮನೋಗ್ರಾಹ್ಯ ಅಂತ ಅರ್ಥ. ಮನೋಮಯ ಹಾಗೆ ಅದೇ ಇಲ್ಲಿ ಚೇತಸ ವೇದಿತವ್ಯ. ಪರಿಶುದ್ಧವಾದ ಮನಸ್ಸಿನಿಂದ ಅವನನ್ನ ನಾವು ಪಡೆದುಕೊಳ್ಬೇಕು. ವಿಶುದ್ಧೇನ ಮನಸ ಅನ್ನೋದು ಅರ್ಥವನ್ನೇ ಹೇಳಿದ್ರು. ಅದಾದ್ಮೇಲೆ ಈಗ ಅಂತಹ ಒಬ್ಬ ಬ್ರಹ್ಮವಿತ್ತುಗಳನ್ನ ಪ್ರಶಂಸೆ ಮಾಡುತ್ತೆ ಉಪನಿಷತ್ತು. ಅವರನ್ನ ನಾವು ಆಶ್ರಯಿಸಬೇಕು, ಉಪಾಸನೆ ಮಾಡಬೇಕು. ಆಚಾರ್ಯರ ಬಗ್ಗೆ ಹೇಳುವ ಎರಡು ಪ್ರಶಂಸಾತ್ಮಕ ಆಚಾರ್ಯರ ಮಹಿಮೆಯನ್ನು ತಿಳಿಸಿ ಆಚಾರ್ಯರನ್ನು ಉಪಾಸನೆ ಮಾಡಬೇಕು, ಆಚಾರ್ಯರನ್ನ ಆಶ್ರಯಿಸಬೇಕು, ಇದಕ್ಕೆಲ್ಲ ಅವರನ್ನ ಆರಾಧಿಸಬೇಕು. ಇದೆಲ್ಲ ಹೇಳುವ ಎರಡು ಮಂತ್ರಗಳು. ಈ ಮಂತ್ರ ಮುಂದಿನ ಮಂತ್ರ ಎರಡು. ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್. ಅವರ ವೈಭವವನ್ನು ಹೇಳುತ್ತೆ ಅಂತಹ ಬ್ರಹ್ಮಜ್ಞಾನಿಗಳು. ಇಲ್ಲಿ ಹೇಳಿದ ಚೇತಸ ವೇದಿತವ್ಯ, ಪರಿಶುದ್ಧವಾದ ಮನಸ್ಸಿಂದ ಅವನನ್ನ ತಿಳಿದುಕೊಳ್ಬೇಕು ಅಂತ ಹೇಳಿ ಆ ರೀತಿ ಯಾರು ತಿಳಿತಾರೋ ಅವರು ಯಾವ ಯಾವ ಮನಸ್ಸಿನ ಸಂಕಲ್ಪ ಮನಸ್ಸಿನಲ್ಲಿ ಬೇಕು ಅಂತ ನೆನೆಸ್ತಾರೋ ಅದೆಲ್ಲವನ್ನು ಪಡೆದುಕೊಳ್ತಾರೋ. ತಮ್ ತಮ್ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾದ್ ಆತ್ಮಜ್ಞಂ ಹಿ ಅರ್ಚಯೇತ್ ಭೂತಿ ಕಾಮ. ಭೂತಿ ಅಂದ್ರೆ ಐಶ್ವರ್ಯ ಅಂತ ಅರ್ಥ. ಮುಕ್ತ ಐಶ್ವರ್ಯದವರೆಗೂ ಎಲ್ಲ ಐಶ್ವರ್ಯವೇ. ಮುಮುಕ್ಷುಗಳಿಗೆ ಭೂತಿ ಅನ್ನೋದು ಮುಕ್ತಿಯೇ, ಮೋಕ್ಷವೇ ಐಶ್ವರ್ಯ. ಅವರಿಗೆ ಬೇರೆ ಯಾವ ಐಶ್ವರ್ಯಗಳಲ್ಲಿಯೂ ಅವರಿಗೆ ಆಸೆ ಇರೋದಿಲ್ಲ. ಮೋಕ್ಷದಲ್ಲಿಯೇ ಮುಮುಕ್ಷುಗಳು. ಭೂತಿ ಕಾಮ ಅಂತ ಮುಮುಕ್ಷುವ ವಿಷಯದಲ್ಲಿ ಹೇಳುವಾಗ ಐಶ್ವರ್ಯವೇ ಮುಕ್ತಿಯೇ ಅವರಿಗೆ ಬೇಕಾಗಿರೋದು ಐಶ್ವರ್ಯ. ಈ ಬ್ರಹ್ಮಜ್ಞಾನಿಗಳು ಇಂತಹವರು ಯಂ ಯಂ ಲೋಕಂ ಮನಸಾ ಸಂವಿಭಾತಿ, ಯಾವ ಯಾವ ಲೋಕಗಳನ್ನ ನೆನೆಸ್ಕೊಳ್ತಾರೋ ಸಂಕಲ್ಪಯತಿ ಸಂವಿಭಾತಿ ಸಂಕಲ್ಪಯತಿ ಸಂಕಲ್ಪ ಮಾಡ್ತಾರೋ, ಕಾಮಾನ ಯಾವ ಯಾವ ಆಸೆಗಳು ಬೇಕು ಅಂತ ಇಷ್ಟಪಡ್ತಾರೋ, ಕಾಮಯತೆ ಯಾಂಶ್ಚ ಕಾಮಾನ್ ವಿಶುದ್ಧ ಸತ್ವ. ಆ ರೀತಿ ಪರಿಶುದ್ಧವಾದ ಮನಸ್ಸುಳ್ಳ ಬ್ರಹ್ಮಜ್ಞಾನಿಗಳು ಯಾವ ಯಾವ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿ ನೆಲೆಸ್ತಾರೋ ಕಾಮ್ಯಾದೀನ್ ಜಯತಿ ವಶೀಕರೋತಿ ಇತ್ಯರ್ಥ. ಇಷ್ಟಂ ಸ್ಪಷ್ಟಂ ಅಂದ್ರು. ತಸ್ಮಾದ್ ಆತ್ಮಜ್ಞಂ ಹಿ ಅರ್ಚಯೇತ್ ಭೂತಿಕಾಮಃ ತಸ್ಮಾದೇವಂ ಅಸೌ ವಶೀಕೃತ ಲೋಕಕಾಮತೆಯ. ಲೋಕಗಳು ಆಸೆಗಳು ಎಲ್ಲವನ್ನು ತನ್ನ ವಶದಲ್ಲಿಟ್ಕೊಂಡಿದ್ದಾನೆ. ಅವನ ಆಸೆ ಪಡದೇ ಇರಬಹುದು, ಆದ್ರೆ ಪಟ್ಟರೆ ಎಲ್ಲ ಸಿಗುತ್ತೆ ಅವನಿಗೆ, ಯಾವ್ದು ಬೇಕಾದ್ರೂ ಪಡೆದುಕೊಳ್ಬಹುದು. ಲೋಕಾನ್ ಕಾಮಾಂಶ ಪ್ರಾಪ್ನುಂತ ಶಕ್ನೋತಿ, ಎಲ್ಲವನ್ನು ಪಡೆಯಕ್ಕೆ ಸಾಮರ್ಥ್ಯನಾಗಿದ್ದಾನೆ. ತಸ್ಮಾತ್ ಐಶ್ವರ್ಯಾದಿ ಕಾಮಃ, ಅವನು ಪ್ರೀತೋ ಅಸೌ ಆತ್ಮಜ್ಞ ಮಹ್ಯಮಭಿಲಷಿತಂ ವರಂ ಪ್ರಯಚ್ಛತಿ. ಇವನಿಗೆ ಪ್ರೀತಿ ಉಂಟಾದ್ರೆ ನನಗೆ ಏನ್ ಬೇಕೋ ಅದನ್ನ ಉಂಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬುದ್ಧಿಯ ಪೂಜೆಯೇತ್ ಇತ್ಯರ್ಥ. ಅವನನ್ನ ಪೂಜೆ ಮಾಡಬೇಕು ಅಂತ ಹೇಳಿದೆ. ಇದು ಆಚಾರ್ಯರ ಬಗ್ಗೆ ಹೇಳೋಕೆ ಉದಾಹರಿಸುವಂತಹ ಮಂತ್ರಗಳು. ಈ ಮಂತ್ರ ಮುಂದಿನ ಮಂತ್ರವು ಹಾಗೆಯೇ. ಸವೇದ ಏತತ್ ಪರಮಂ ಬ್ರಹ್ಮಧಾಮ ಅನ್ನೋ ಮಂತ್ರ ಆಚಾರ್ಯರ ಮಹಿಮೆಯನ್ನು ತಿಳಿಸುವ ಮಂತ್ರಗಳು ಎರಡು. ಇದರಲ್ಲಿ ಮುಂಡಕೋಪನಿಷತ್ತಲ್ಲಿ ವಿಶೇಷವಾಗಿ ಅನೇಕ ಕಡೆ ನಮ್ಮ ಗ್ರಂಥದಲ್ಲಿ ಆಚಾರ್ಯರುಗಳು ವ್ಯಾಖ್ಯಾನಗಳನ್ನು ತೆಗಿತಾರೆ. ಇದನ್ನ ಆಚಾರ್ಯರ ಮಹಿಮೆಯ ಅವರನ್ನು ನಾವು ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋದಕ್ಕೆಲ್ಲ ಪ್ರಮಾಣವಾಗಿ ತೆಗಿತಾರೆ ಇದನ್ನ. ಅಂತಹ ಆಚಾರ್ಯರ ಒಂದು ಶ್ರೇಷ್ಠತೆ ಅಂದ್ರೆ ಇವರು ಬ್ರಹ್ಮಜ್ಞಾನಿಗಳು, ಅವರ ಒಂದು ಶ್ರೇಷ್ಠತೆಯನ್ನ, ಅವರಿಗೆ ಇರುವ ಸಾಮರ್ಥ್ಯ ಶಕ್ತಿ ಇದೆಲ್ಲ ಇರೋದ್ರಿಂದ ಯಾವ ಬೇಕಾದ್ರೂ ಅವರನ್ನ ಆಶ್ರಯಿಸಿದ್ರೆ ಏನ್ ಬೇಕಾದ್ರೂ ಪಡಿಬಹುದು ಅನ್ನುವ ಅರ್ಥವನ್ನ ಇಲ್ಲಿ ತಿಳಿಸುತ್ತೆ. ಪರಮಾತ್ಮನ ಒಂದು ಸ್ವರೂಪವನ್ನು ತಿಳಿಸಿ ಆ ಪರಮಾತ್ಮವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ, ಪರಮಾತ್ಮನ ಪಡೆದುಕೊಂಡವನ ಒಂದು ವೈಭವವನ್ನೆಲ್ಲ ಹೇಳಿ, ಅವನನ್ನು ಹೇಗೆ ಪಡೆದುಕೊಳ್ಬಹುದು ಅಂತ ಹೇಳಿ, ಹಾಗೆ ಪಡೆದುಕೊಂಡವನ ವೈಭವ ಅದನ್ನು ಕೂಡ ಇಲ್ಲಿ ಶ್ರುತಿ ನಮಗೆ ತಿಳಿಸುತ್ತೆ. ಇದನ್ನೆಲ್ಲ ಈ ಖಂಡದಲ್ಲಿ ನಾವು ನೋಡಿದ್ವಿ. ಮುಂದಿನ ಖಂಡವನ್ನ ಮುಂದುವರಿಸೋಣ ಮುಂದೆ ಅಂತ ಹೇಳಿ ನಮಸ್ಕಾರ ತಿಳಿಸ್ಕೊಳ್ತೇನೆ. ಪದಾಂಬ್ಯಾಮೋದಃ ತರಿತರಾಣಿ ಮೇನೆ ಅಸ್ಮದ್ಗುರೋರ್ಭಗವತೋಸ್ತಿ ಸಿಂಧೋ ರಾಮಾನುಜಸ್ಯ ಪ್ರಪದ್ಯೆ.
ओम भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्ट्वागुंसस्तनूभिः विषेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु शान्ति शान्ति शान्ति।